Hi there, this is Ravi, your confident and fluent English coach. In today's video, I am going to teach you all the 12 tenses in English language. So, English ಅಲ್ಲಿರುವಂಥ ಎಲ್ಲ 12 tenses ನೇಮ್ಸು, ಆ ಟೆನ್ಸಸ್ಸಲ್ಲಿ ಯಾವ ಥರ ವರ್ಬ್ಸ್ ಯೂಸ್ ಮಾಡ್ತೀವಿ, ಈ ಟೆನ್ಸಸ್ಗೆ ಏನು ಅರ್ಥ ಬರುತ್ತೆ, ಆ್ಯಂಡ್ ವೈ ದೇ ಆರ್ ಇಂಪಾರ್ಟೆಂಟ್, ಯಾವ್ಯಾವ ಟೆನ್ಸ್ ನಾವು ಇಂಪಾರ್ಟೆಂಟಾಗಿ ಕಲ್ತ್ಕೋಬೇಕು, ಆ್ಯಂಡ್ ಹೌ ವಿ ಕ್ಯಾನ್ ಯೂಸ್ ದೆಮ್ ವೆನ್ ಯು ಸ್ಪೀಕ್ ಇನ್ ಇಂಗ್ಲೀಷಲ್ಲಿ ಮಾತಾಡೋದಕ್ಕೆ ಈ ಟೆನ್ಸಸ್ಗಳನ್ನು ನಾವು ಯಾವ ಸಂದರ್ಭದಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನ ಡೀಟೇಲಾಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಸೊ ಅದರಲ್ಲಿ ನಮಗೆ ಇಂಗ್ಲೀಷಲ್ಲಿ ಯು ರಿಮೆಂಬರ್ ಫ್ರೆಂಡ್ಸ್, ವಿ ಹ್ಯಾವ್ ಓನ್ಲಿ 3 ಟೆನ್ಸಸ್: ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. 3 ಟೆನ್ಸಸ್ ಇರೋದು ಲೈಕ್ ಕನ್ನಡ ಲ್ಯಾಂಗ್ವೇಜ್ ಇರೋ ಥರನೇ. ಬಟ್ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಏನು ಮಾಡಿದೆ ಅಂದರೆ ಇರೋ 3 ಟೆನ್ಸಸ್ನಲ್ಲಿ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ನ ದಿಸ್ ಆರ್ ದ ಮೇನ್ ಟೆನ್ಸಸ್. ಈ ಒಂದು ಪ್ರೆಸೆಂಟ್ ಟೆನ್ಸಲ್ಲಿ 4 ಸಬ್ ಟೆನ್ಸಸ್ ಬರುತ್ತೆ. ಅದೇ ರೀತಿಯಾಗಿ ಪಾಸ್ಟಲ್ಲಿ 4 ಸಬ್ ಟೆನ್ಸಸ್ಸಾಗಿ ಡಿವೈಡ್ ಮಾಡಿದ್ದಾರೆ, ಫ್ಯೂಚರ್ ಟೆನ್ಸ್ನ 4 ಸಬ್ ಟೆನ್ಸಸ್ಸಾಗಿ ಡಿವೈಡ್ ಮಾಡಿದ್ದಾರೆ. ಸೊ ಇಲ್ಲಿ ಇರೋ 3 ಟೆನ್ಸಸ್ಸಲ್ಲಿ ಸಬ್ ಟೆನ್ಸಸ್ 4 ಬರುತ್ತೆ. ಅದರಿಂದ ನಮಗೆ ಇಂಗ್ಲೀಷಲ್ಲಿ ಟೋಟಲಾಗಿ 12 ಟೆನ್ಸಸ್ ಬರುತ್ತೆ. ಸೊ ಮೇನ್ ಟೆನ್ಸಸ್ 3 ಇರೋದು: ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಅದರಲ್ಲಿ ಸಬ್ ಟೆನ್ಸಸ್ ಬರುತ್ತೆ. ಆ್ಯಂಡ್ ಇಫ್ ಯು ರಿಮೆಂಬರ್ ಆಲ್ ದ ಸಬ್ ಟೆನ್ಸಸ್ ನೇಮ್ಸ್, then it will become easier to understand English grammar friends. So further ಆಗಿ ನೀವು ಲರ್ನ್ ಮಾಡೋಂಥ ಗ್ರಾಮರ್ ಟಾಪಿಕ್ಸ್ ಲೈಕ್ ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಆಗಿರ್ಬೋದು, ಡೈರೆಕ್ಟ್ ಸ್ಪೀಚ್, ಇಂಡೈರೆಕ್ಟ್ ಸ್ಪೀಚ್, ಕಂಜಂಕ್ಷನ್, ಈ ಥರ ಅದರ್ ಬಿಗ್ ಗ್ರಾಮರ್ ಟಾಪಿಕ್ಸ್ ಎಲ್ಲ ನಿಮ್ಗೆ ಈಸಿಗೆ ಅರ್ಥ ಆಗಬೇಕಂದ್ರೆ ಫಸ್ಟ್ ಯು ಶುಡ್ ಬಿ ಗುಡ್ ಅಟ್ ಇಂಗ್ಲೀಷ್ ಟೆನ್ಸಸ್. ಇಂಗ್ಲೀಷ್ ಟೆನ್ಸಸ್ ನಿಮ್ಗೆ ಚೆನ್ನಾಗಿ ಕಲ್ತ್ಕೊಬಿಟ್ರೆ ಬೇರೆ ಇಂಗ್ಲೀಷ್ ಗ್ರಾಮರ್ ಎಲ್ಲ ಈಸಿಗೆ ನಾವು ಅರ್ಥ ಮಾಡ್ಕೋಬೋದು. ಸೊ ಫಸ್ಟ್ ನಾವು ಇಂಗ್ಲೀಷಲ್ಲಿರೋಂಥ 12 ಟೆನ್ಸಸ್ ನೇಮ್ಸ್ನ ಕಲ್ತ್ಕೊಳ್ಳೋಣ ಫಸ್ಟು. ಆಮೇಲೆ ಈ ಟೆನ್ಸಸ್ಸಲ್ಲಿ ಯಾವ್ಯಾವ ವರ್ಬ್ಸ್ ನಾವು ಯೂಸ್ ಮಾಡ್ತೀವಿ, ಈ ಟೆನ್ಸಸ್ಗೆ ಏನು ಅರ್ಥ ಬರುತ್ತೆ, ಸಮ್ ಎಕ್ಸಾಂಪಲ್ ಸೆಂಟೆನ್ಸ್ ಕೊಟ್ಟು ನಿಮಗೆ ಟೀಚ್ ಮಾಡ್ತೀನಿ. ಸೊ ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಕವರ್ ಆಲ್ ದೀಸ್ ಕಾನ್ಸೆಪ್ಟ್ಸ್ ಇನ್ ಇಂಗ್ಲೀಷ್ ಗ್ರಾಮರ್ ಫ್ರೆಂಡ್ಸ್. ಸೊ ವಾಚ್ ದಿಸ್ ವಿಡಿಯೋ ಟಿಲ್ ದಿ ಎಂಡ್ ವಿತೌಟ್ ಸ್ಕಿಪ್ಪಿಂಗ್. ಯು ಆರ್ ಗೋಯಿಂಗ್ ಟು ಗೆಟ್ ಅ ಲಾಟ್ ಆಫ್ ವ್ಯಾಲ್ಯೂ. ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಎಲ್ಲಿ ಸ್ಕಿಪ್ ಮಾಡ್ದಿರಾ ವಾಚ್ ದಿಸ್ ವಿಡಿಯೋ ಫ್ರೆಂಡ್ಸ್. ಅದೇ ರೀತಿಯಾಗಿ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಆಲ್ಸೋ ಪ್ರೆಸ್ ದ ಬೆಲ್ ಐಕನ್. ನೆಕ್ಸ್ಟ್ ಟೈಮ್ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ನಿಮಗೆ ನನ್ನ ವೀಡಿಯೋಸ್ನ ನೀವು ಆಕ್ಸೆಸ್ ಮಾಡ್ಕೋಬೋದು. ಸೊ ಫಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ 12 ಟೆನ್ಸಸ್ ನೇಮ್ಸ್. ಸೊ ಇಂಗ್ಲೀಷಲ್ಲಿ ದ 12 ಟೆನ್ಸಸ್ ನೇಮ್ಸ್ ಯಾವುದಪ್ಪ ಅಂದರೆ ವಿ ಹ್ಯಾವ್ ಪ್ರೆಸೆಂಟ್ ಸಿಂಪಲ್, ಪಾಸ್ಟ್ ಸಿಂಪಲ್, ಫ್ಯೂಚರ್ ಸಿಂಪಲ್. ದೀಸ್ ಆರ್ ದ 3 ಸಿಂಪಲ್ ಟೆನ್ಸಸ್. ಪ್ರೆಸೆಂಟಲ್ಲಿ, ಪಾಸ್ಟಲ್ಲಿ, ಫ್ಯೂಚರಲ್ಲಿ ನಮಗೆ ಸಿಂಪಲ್ ಟೆನ್ಸ್ ಅಂತ ಒಂದು ಸಬ್ ಟೆನ್ಸ್ ಇದೆ. ಸೊ ಈ ಟೆನ್ಸಸ್ ನೇಮ್ಸ್ ನೀವು ನೆನಪಿಕೋಬೇಕಂದ್ರೆ ಈ ಸಬ್ ಟೆನ್ಸಸ್ ನೇಮ್ಸ್ ನೆನಪಿಕೊಳ್ಳಿ ಫ್ರೆಂಡ್ಸ್. ಸೊ ಫಸ್ಟ್ ಸಬ್ ಟೆನ್ಸ್ ಬಂದು ಎಲ್ಲ 3 ಟೆನ್ಸಲ್ಲಿ ಸಿಂಪಲ್ ಅಂತ ಒಂದು ಟೆನ್ಸ್ ಬರುತ್ತೆ. ಪ್ರೆಸೆಂಟ್ ಸಿಂಪಲ್, ಪಾಸ್ಟ್ ಸಿಂಪಲ್, ಫ್ಯೂಚರ್ ಸಿಂಪಲ್. ಇದನ್ನು ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್, ಸಿಂಪಲ್ ಫ್ಯೂಚರ್ ಅಂತ ಕರಿಬೋದು. ಸೊ ದೀಸ್ 3 ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಟೆನ್ಸ್. ನಾವು ಇಂಗ್ಲೀಷಲ್ಲಿ ಮಾತಾಡೋದು ಹೆಚ್ಚಾಗಿ ಸಿಂಪಲ್ ಟೆನ್ಸಸ್ ಯೂಸ್ ಮಾಡ್ದೆ ಮಾತಾಡೋದು. ಸೊ ಯು ಶುಡ್ ನೋ ದ ಸಿಂಪಲ್ ಟೆನ್ಸಸ್ ಕಾನ್ಸೆಪ್ಟ್ ವೆರಿ ವೆಲ್ ಫ್ರೆಂಡ್ಸ್. ಆ್ಯಂಡ್ ನೆಕ್ಸ್ಟ್ 3 ಟೆನ್ಸಸ್ ನೋಡಿದ್ರೆ ನಮಗೆ ಪ್ರೆಸೆಂಟ್ ಕಂಟಿನ್ಯೂಸ್, ಪಾಸ್ಟ್ ಕಂಟಿನ್ಯೂಸ್, ಫ್ಯೂಚರ್ ಕಂಟಿನ್ಯೂಸ್ ಬರುತ್ತೆ. ಸೊ ಈ 3 ಟೆನ್ಸಸ್ ಆಲ್ಸೋ ಇಂಪಾರ್ಟೆಂಟ್. ಸಿಂಪಲ್ ಟೆನ್ಸಸ್ ನಂತರ ನಾವು ಹೆಚ್ಚಾಗಿ ಯೂಸ್ ಮಾಡೋದು ಕಂಟಿನ್ಯೂಸ್ ಟೆನ್ಸಸ್ ಯೂಸ್ ಮಾಡ್ತೀವಿ. ಸೊ ಪ್ರೆಸೆಂಟಲ್ಲಿ ಒಂದು, ಪಾಸ್ಟಲ್ಲಿ ಒಂದು, ಫ್ಯೂಚರ್ ಒಂದು ಕಂಟಿನ್ಯೂಸ್ ಟೆನ್ಸ್ ಇದೆ. ಸೊ ರಿಮೆಂಬರ್ ದಿಸ್ ಕಂಟಿನ್ಯೂಸ್ ಟೆನ್ಸ್: ಪ್ರೆಸೆಂಟ್ ಕಂಟಿನ್ಯೂಸ್, ಪಾಸ್ಟ್ ಕಂಟಿನ್ಯೂಸ್, ಫ್ಯೂಚರ್ ಕಂಟಿನ್ಯೂಸ್. ನೆಕ್ಸ್ಟ್ ವಿ ಹ್ಯಾವ್ ಅನದರ್ ಸಬ್ ಟೆನ್ಸ್ ಇಸ್ perfect tense: present perfect, past perfect, future perfect. These are the 3 perfect tenses we have in present, past, future tense ಅಲ್ಲಿ. And ಆಫ್ಟರ್ ಕಂಟಿನ್ಯೂಸ್ ಟೆನ್ಸಸ್ ನಾವು ಹೆಚ್ಚಾಗಿ ಯೂಸ್ ಮಾಡೋದು ಪರ್ಫೆಕ್ಟ್ ಟೆನ್ಸಸ್ ಯೂಸ್ ಮಾಡ್ತೀವಿ. ಇದರಲ್ಲಿ ಈ ಪರ್ಫೆಕ್ಟ್ ಟೆನ್ಸಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ನ ನಾವು ಹೆಚ್ಚಾಗಿ ಯೂಸ್ ಮಾಡ್ತೀವಿ. ಪಾಸ್ಟ್ ಪರ್ಫೆಕ್ಟ್ ಸಮ್ ಟೈಮ್ಸ್ ಯೂಸ್ ಮಾಡ್ತೀವಿ. ಫ್ಯೂಚರ್ ಪರ್ಫೆಕ್ಟ್ ವಿ ಯೂಸ್ ಇಟ್ ರೇರ್ಲಿ. ಫ್ಯೂಚರ್ ಬಗ್ಗೆ ಮಾತಾಡೋವಾಗ ಸಮ್ ಟೈಮ್ಸ್ ಯೂಸ್ ಮಾಡ್ತೀವಿ. ಸೊ ಐ ವಿಲ್ ಟೀಚ್ ಯು ವಾಟ್ ಯು ಮೀನ್ ವಿತ್ ದಿಸ್ ಫ್ಯೂಚರ್ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟ್, ಇದರಲ್ಲಿ ಯಾವ ಥರ ವರ್ಕ್ಸ್ ಬರೋದಂತ ವಿಲ್ ಗೋ ಥ್ರೂ ದೆಮ್. ಆ್ಯಂಡ್ ದ ಲಾಸ್ಟ್ 3 ಟೆನ್ಸಸ್ ಆರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಸ್: ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್. ಸೊ ರಿಮೆಂಬರ್ ಗೈಸ್, ಬರೀ ಕಂಟಿನ್ಯೂಸ್ ಟೆನ್ಸ್ ಅನ್ನೋದು ಇದು ನಮಗೆ ಪ್ರೆಸೆಂಟ್ ಕಂಟಿನ್ಯೂಸ್, ಪಾಸ್ಟ್ ಕಂಟಿನ್ಯೂಸ್, ಫ್ಯೂಚರ್ ಕಂಟಿನ್ಯೂಸ್. ದೇ ಆರ್ ಜಸ್ಟ್ ಕಂಟಿನ್ಯೂಸ್ ಟೆನ್ಸಸ್. ಆ್ಯಂಡ್ ಹಿಯರ್ ವಿ ಹ್ಯಾವ್ ಓನ್ಲಿ ಪರ್ಫೆಕ್ಟ್ ಟೆನ್ಸಸ್: ಪ್ರೆಸೆಂಟ್ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟ್, ಫ್ಯೂಚರ್ ಪರ್ಫೆಕ್ಟ್ ಅಂತ ಪರ್ಫೆಕ್ಟ್ ಟೆನ್ಸಸ್ ಇದೆ. ಈ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಸ್ ಮತ್ತು ಪರ್ಫೆಕ್ಟ್ ಟೆನ್ಸ್ನ ಮಿಕ್ಸ್ ಮಾಡಿ ವಿ ಹ್ಯಾವ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಸ್ ಬರುತ್ತೆ. ಆ್ಯಂಡ್ ಈ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಸ್ ಅಷ್ಟೊಂದು ಇಂಪಾರ್ಟೆಂಟ್ ಏನಿಲ್ಲ. ಸಮ್ಟೈಮ್ಸ್ ಓನ್ಲಿ ವಿ ಯೂಸ್ ದಿಸ್. ಅದರಲ್ಲಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಸಮ್ಟೈಮ್ಸ್ ಯೂಸ್ ಮಾಡ್ತೀವಿ. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಲ್ಸೋ ವಿ ಯೂಸ್ ಇಟ್ ರೇರ್ಲಿ. ಆ್ಯಂಡ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ನಾವು ಸ್ಪೋಕನ್ ಇಂಗ್ಲೀಷಲ್ಲಿ ಯೂಸೇ ಮಾಡೋದಿಲ್ಲ. ಈವನ್ ಇನ್ ರೈಟಿಂಗ್ ಆಲ್ಸೋ ವಿ ಡೋಂಟ್ ಯೂಸ್ ಇಟ್. ಎನಿವೇ ವಿ ವಿಲ್ ಲರ್ನ್ ಆಲ್ ದ ಟೆನ್ಸಸ್. ಯಾವ್ಯಾವ ವರ್ಬ್ಸ್ ಬರುತ್ತೆ ಈ ಟೆನ್ಸಸ್ಸಲ್ಲಿ, ಏನು ಅರ್ಥ ಬರುತ್ತೆ ಅಂತ ವಿ ಆರ್ ಗೋಯಿಂಗ್ ಟು ಲರ್ನ್ ಇನ್ ದಿಸ್ ಟುಡೇಸ್ ವಿಡಿಯೋ ಫ್ರೆಂಡ್ಸ್. ಸೊ ಫಸ್ಟ್ ಟೆನ್ಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಆಸ್ ಐ ಟೋಲ್ಡ್ ಯು, ದಿಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಟೆನ್ಸ್. ನಾವು ಇಂಗ್ಲೀಷಲ್ಲಿ ಮಾತಾಡೋಕೆ ಹೆಚ್ಚಾಗಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಯೂಸ್ ಮಾಡ್ತಾ ಮಾತಾಡ್ತೀವಿ. ಸೊ ಇದರಲ್ಲಿ ಯಾವ ಥರ ವರ್ಬ್ಸ್ ಯೂಸ್ ಮಾಡ್ತೀವಿ ಆ್ಯಂಡ್ ಇದು ಅರ್ಥ ಏನು ಬರುತ್ತೆ, ಯಾವಾಗ ಯೂಸ್ ಮಾಡಬೇಕನ್ನೋದು ನೋಡೋಣ. ಸೊ ಈ ಗೈಸ್, ಈ ಟೆನ್ಸಸ್ ನಿಮ್ಗೆ ಈಸಿಗೆ ಅರ್ಥ ಆಗಬೇಕಂದ್ರೆ ಫಸ್ಟ್ ಯು ಶುಡ್ ಬಿ ಗುಡ್ ಅಟ್ ವರ್ಬ್ಸ್. ಓಕೆ, ಸೊ ಆಲ್ರೆಡಿ ಐ ಹ್ಯಾವ್ talked about verbs in a separate video. So if you don't know about verbs properly, you watch that video, you will get the basic idea. So verbs ಬಗ್ಗೆ ನಿಮಗೆ ಬೇಸಿಕ್ ಐಡಿಯಾ ಗೊತ್ತಿದ್ರೆ you can easily understand tenses. Verbs ಅಂದ್ರೆ ಏನಪ್ಪ ಅಂದರೆ the words which refer action or state of being. ಸೊ ಆ್ಯಕ್ಷನ್ನ ಮತ್ತು ಸ್ಟೇಟ್ ಆಫ್ ಬೀಯಿಂಗ್ನ ರೆಫರ್ ಮಾಡೋದ ಪದಗಳನ್ನ ನಾವು ವರ್ಬ್ಸ್ ಅಂತ ಕರಿತೀವಿ. ಸೊ ಇಂಗ್ಲೀಷಲ್ಲಿ ಯಾವುದೇ ಒಂದು ವರ್ಡ್ ಬಂದು
ಆ್ಯಕ್ಷನ್ ತಿಳಿಸೋತಾ ಇದ್ದರೆ, ಕೆಲಸವನ್ನು ತಿಳಿಸೋತಾ ಇದ್ದರೆ ನೀವು ಅದನ್ನ ವರ್ಬ್ ಅಂತ ಅರ್ಥ ಮಾಡ್ಕೋಬೇಕು. ಅದೇ ರೀತಿಯಾಗಿ ಸಮ್ ವರ್ಬ್ಸ್ ಡೋಂಟ್ ರೆಫರ್ ಆ್ಯಕ್ಷನ್ ಬಟ್ ದೇ ರೆಫರ್ ಪೊಸಿಷನ್. ಓಕೆ, ಸ್ಟೇಟ್ ಆಫ್ ಬೀಯಿಂಗ್ನ ರೆಫರ್ ಮಾಡುತ್ತೆ. ಲೈಕ್ ಆ್ಯಮ್, ಈಸ್, ಆರ್, ವಾಸ್, ವೇರ್, ಹ್ಯಾವ್, ಹ್ಯಾಸ್, ಹ್ಯಾಡ್ ಈ ಥರ ಪದಗಳು ಸ್ಟೇಟ್ ಆಫ್ ಬೀಯಿಂಗ್ನ ರೆಫರ್ ಮಾಡುತ್ತೆ. ಸೊ ಇವುಗಳನ್ನು ಕೂಡ ನಾವು ವರ್ಬ್ಸ್ ಅಂತ ಕರಿಬೋದು. ಆ್ಯಂಡ್ ಈ ವರ್ಬ್ಸಲ್ಲಿ ಮೇನ್ ವರ್ಬ್ಸ್ ಮತ್ತು ಆಕ್ಸಿಲರಿ ವರ್ಬ್ಸ್ ಅಂತ 2 ಟೈಪ್ಸ್ ಬರುತ್ತೆ. ಮೇನ್ ವರ್ಬ್ಸ್ ಅನ್ನೋದೇನಪ್ಪ ಅಂದರೆ ದ ವರ್ಡ್ಸ್ ವಿಚ್ ರೆಫರ್ ಆ್ಯಕ್ಷನ್ ರೆಫರ್ ಮಾಡೋದು ನಾವು ಮೇನ್ ವರ್ಬ್ಸ್ ಅಂತ ಕರಿತೀವಿ. ಅದನ್ನು ನಾವು ಇಂಗ್ಲೀಷ್ ಗ್ರಾಮರಲ್ಲಿ ಬಂದು ಈಸಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ವಿ ಕ್ಯಾನ್ ಡಿವೈಡ್ ದೆಮ್ ಇಂಟು 5 ಡಿಫ್ರೆಂಟ್ ಫಾರ್ಮ್ಸ್ ಲೈಕ್ ಪ್ರೆಸೆಂಟ್ ಫಾರ್ಮ್, ಪಾಸ್ಟ್ ಫಾರ್ಮ್ ಆಫ್ ದ ವರ್ಬ್, ಪಾಸ್ಟ್ ಪಾರ್ಟಿಸಿಪಲ್, ಪ್ರೆಸೆಂಟ್ ಪಾರ್ಟಿಸಿಪಲ್ ಆ್ಯಂಡ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಂತ 5 ಡಿಫ್ರೆಂಟ್ ಫಾರ್ಮ್ಸಾಗಿ ಡಿವೈಡ್ ಮಾಡ್ಕೊಂಡಿದ್ದೀವಿ. ಅದನ್ನು ಇನ್ನೂ ಶಾರ್ಟಾಗಿ ನಿಮ್ಗೆ ಈಸಿಗೆ ಅರ್ಥ ಆಗಬೇಕಂತ ನಾವು ವಿ ಹ್ಯಾವ್ ಗಿವನ್ ಇನ್ ಎ ಶಾರ್ಟ್ ನೇಮ್ಸ್ ಲೈಕ್ V1, V2, V3, V1 plus S, V1 plus ing ಅಂತ ವಿ ಕಾಲ್ ದ ಮೇನ್ ವರ್ಬ್ಸ್. ಸೊ V1 ಅನ್ನೋದು ಬಂದು ಪ್ರೆಸೆಂಟ್ ಫಾರ್ಮ್ ಆಫ್ ದ ವರ್ಬ್, V1 plus S ಅನ್ನೋದು ಪ್ರೆಸೆಂಟ್ ಫಾರ್ಮ್ ಆಫ್ ದ ವರ್ಬ್. ಇಟ್ ಈಸ್ ಯೂಸ್ಡ್ ವಿತ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ಸ್. ನಾವು ಮಾತಾಡುವಾಗ ಲೈಕ್ ಈ, ಶಿ, ಇಟ್ ಆ ಥರ ಪದಗಳ ಜೊತೆ ನಾವು ಈ ವರ್ಬ್ಸ್ ಯೂಸ್ ಮಾಡ್ತೀವಿ. ಓಕೆ, ಸೆಂಟೆನ್ಸ್ ಇಯರ್ ಐ ಪ್ಲೇ ಟೆನ್ನಿಸ್ ಎವ್ರಿ ಸಂಡೇ. ಸೊ ಈ ಸೆಂಟೆನ್ಸ್ ನಾವು ಸಿಂಪಲ್ ಪ್ರೆಸೆಂಟ್ ಅಂತ ಅರ್ಥ ಮಾಡ್ಕೋಬೇಕು. ಯಾಕಂದರೆ ಇಲ್ಲಿ ವರ್ಬ್ ನೋಡಿ, ನಾನು ಆರೆಂಜ್ ಕಲರ್ ಕೊಟ್ಟಿದ್ದೀನಿ. ಸೊ ಪ್ಲೇ ಅನ್ನೋದು ವರ್ಬ್, ಲೈಕ್ ಕಮ್, ಗೋ, ಟೇಕ್, ಸಿಂಗ್, ಡ್ಯಾನ್ಸ್. ನಾನು ಇಂಗ್ಲೀಷಲ್ಲಿ ತುಂಬ ವರ್ಬ್ಸ್ ಇದೆ, ನಿಮ್ಗೆ ಅರ್ಥ ಆಗೋದಕ್ಕೋಸ್ಕರ ಐ ಹ್ಯಾವ್ ಗಿವನ್ ಓನ್ಲಿ 1 or 2 ಎಕ್ಸಾಂಪಲ್ ಫಾರ್ ಈಚ್ ಟೆನ್ಸ್. ಸೊ ವಿಲ್ ಡಿಸ್ಕಸ್ ಆಲ್ ದ ಡಿಫ್ರೆಂಟ್ ಟೆನ್ಸಸ್ ಸೆಪ್ರೇಟ್ ವೀಡಿಯೋಗೆ ಬಂದು ನಿಮಗೆ ಪ್ರೆಸೆಂಟ್ ಸಿಂಪಲ್, ಪಾಸ್ಟ್ ಸಿಂಪಲ್ ಒಂದೊಂದು ಟೆನ್ಸ್ಗೆ ಒಂದೊಂದು ಸೆಪ್ರೇಟ್ ವೀಡಿಯೋ ಮಾಡ್ತೀನಿ. ಸೊ ಜಸ್ಟ್ ಇವಾಗ ಬೇಸಿಕ್ ಐಡಿಯಾ ಕಲ್ತ್ಕೊಳ್ಳೋದಕ್ಕೋಸ್ಕರ ಎಲ್ಲ ಟೆನ್ಸಸ್ ಬಗ್ಗೆ ಅಲ್ಲಿ ಒಂದು 2 ಎಕ್ಸಾಂಪಲ್ಸ್ ಕೊಟ್ಟು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇದರಲ್ಲಿ ಫಸ್ಟ್ ಟೆನ್ಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಅದರಲ್ಲಿ ಐ ಪ್ಲೇ ಟೆನ್ನಿಸ್ ಎವ್ರಿ ಸಂಡೇ. ಈ ಸೆಂಟೆನ್ಸ್ ಬಂದು ಸಿಂಪಲ್ ಪ್ರೆಸೆಂಟ್ಗೆ ರಿಲೇಟೆಡ್ ಆಗಿರುವಂಥ ಸೆಂಟೆನ್ಸ್. ಯಾಕಂದರೆ ಇಲ್ಲಿ ನೋಡಿ, ಪ್ಲೇ ಅನ್ನೋದು V1 ವರ್ಬ್ ಇದೆ, ಐ ಮೀನ್ ಪ್ರೆಸೆಂಟ್ ಫಾರ್ಮ್ ಆಫ್ ದ ವರ್ಬ್, ಆರ್ ವಿ ಕ್ಯಾನ್ ಕಾಲ್ ಇಟ್ ಎಸ್ ರೂಟ್ ವರ್ಬ್ ಆರ್ ಬೇಸ್ ವರ್ಬ್ ಅಂತಲೂ ಕರಿಬೋದು. ಇಫ್ ಯು ಯೂಸ್ ಬೇಸ್ ವರ್ಬ್ ಆರ್ V1 ವರ್ಬ್ ಯೂಸ್ ಮಾಡಿದ್ರೆ ನೀವು ಸೆಂಟೆನ್ಸಲ್ಲಿ ಆ ಸೆಂಟೆನ್ಸ್ ಬಂದು ಪ್ರೆಸೆಂಟ್ ಸಿಂಪಲ್ ಆಗುತ್ತೆ. ಅದೇ ರೀತಿಯಾಗಿ ನೋಡಿ, ಶಿ ವರ್ಕ್ಸ್ ಇನ್ ಎ ಹಾಸ್ಪಿಟಲ್. ದಿಸ್ ಸೆಂಟೆನ್ಸ್ ಇಸ್ ಆಲ್ಸೋ ಪ್ರೆಸೆಂಟ್ ಸಿಂಪಲ್. ಯಾಕಂದರೆ ಇದರಲ್ಲಿ ವರ್ಕ್ಸ್ V1 plus S ಇದೆ. ಸೊ ಇಲ್ಲಿ ವರ್ಕ್ ಅಂತ ಹೇಳ್ಬಾರ್ದು, ವರ್ಕ್ಸ್ ಎಸ್ ಆ್ಯಡ್ ಮಾಡ್ಕೋಬೇಕು. ಯಾಕಂದರೆ ಇಲ್ಲಿ ಸಬ್ಜೆಕ್ಟ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅದರಿಂದ ಇಲ್ಲಿ ನಾವು V1 plus S ಯೂಸ್ ಮಾಡಬೇಕು. ಈ ಕಾನ್ಸೆಪ್ಟ್ ಓನ್ಲಿ ಇನ್ ದಿಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸಿಂಪಲ್ ಪ್ರೆಸೆಂಟಲ್ಲಿ ನಾವು ಎರಡು ಥರ ವರ್ಬ್ಸ್ ಯೂಸ್ ಮಾಡ್ತೀವಿ, V1 ವರ್ಬ್ಸ್ ಮತ್ತು V1 plus S ವರ್ಬ್ಸ್. ಲೈಕ್ ಪ್ಲೇ, ಪ್ಲೇಸ್, ಕಮ್, ಕಮ್ಸ್, ವರ್ಕ್, ವರ್ಕ್ಸ್, ಗೋ, ಗೋಸ್, ಟೀಚ್, ಟೀಚರ್ಸ್, ಈಟ್, ಈಟ್ಸ್, ಗಿವ್, ಗಿವ್ಸ್. ಈ ಥರ ಗಿವ್ಸ್. ಗಿವ್ ಅನ್ನೋದು ಪ್ರೆಸೆಂಟ್ ಫಾರ್ಮ್ ಆಫ್ ದ ವರ್ಬ್, ಗಿವ್ಸ್ ಅನ್ನೋದು ಪ್ರೆಸೆಂಟ್ ಫಾರ್ಮ್ ಆಫ್ ದ ವರ್ಬ್. ಬಟ್ ಏನಪ್ಪ ಅಂದರೆ ಗಿವ್ಸ್ ಅನ್ನೋದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಜೊತೆ ಯೂಸ್ ಮಾಡ್ತೀವಿ. ಲೈಕ್ ಈ, ಶಿ, ಇಟ್ ಪರ್ಸನ್ಸ್ ಜೊತೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಜೊತೆ ಯೂಸ್ ಮಾಡೋಂಥ ಪದಗಳು. ಅದಕ್ಕೆ ಇದನ್ನು ನಾವು ಥರ್ಡ್ ಪರ್ಸನ್ ಸಿಂಗ್ಯುಲರ್ ವರ್ಬ್ಸ್ ಅಂತಲೂ ಕರಿತೀವಿ. ಸೊ ದೀಸ್ 2 ಎಕ್ಸಾಂಪಲ್ ಸೆಂಟೆನ್ಸ್ ಆರ್ ಸಿಂಪಲ್ ಪ್ರೆಸೆಂಟ್ ಅಂತ ಅರ್ಥ ಆಯಿತು ನಿಮಗೆ. ಈ ರೀತಿಯಾಗಿ ನೀವು ಯಾವುದೇ ಒಂದು ಸೆಂಟೆನ್ಸಲ್ಲಿ V1 ವರ್ಬ್ ಅಥವಾ V1 plus S ವರ್ಬ್ಸ್ ಯೂಸ್ ಮಾಡಿದ್ರೆ ನೀವು ಅದನ್ನು ಸಿಂಪಲ್ ಪ್ರೆಸೆಂಟ್ ಅಂತ ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಇದರ ಮೀನಿಂಗ್ ಏನು ಬರುತ್ತೆ, ನೀವು ಸೆಂಟೆನ್ಸಲ್ಲಿ ಬರೀ V1 ಅಥವಾ V1 plus S ವರ್ಬ್ ಇದ್ರೆ ಸಿಂಪಲ್ ಪ್ರೆಸೆಂಟೆನ್ಸ್. ಆ್ಯಂಡ್ ಈ ಸಿಂಪಲ್ ಪ್ರೆಸೆಂಟ್ ಸೆಂಟೆನ್ಸ್ ಮೀನಿಂಗ್ ಗೊತ್ತಾಗಬೇಕಂದ್ರೆ ಫಸ್ಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಯೂಸೇಜ್ ಆಫ್ ದಿಸ್ ಸಿಂಪಲ್ ಪ್ರೆಸೆಂಟೆನ್ಸ್. ಸಿಂಪಲ್ ಪ್ರೆಸೆಂಟೆನ್ಸ್ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಇಟ್ ಹ್ಯಾಸ್ 5 to 6 ಡಿಫ್ರೆಂಟ್ ಯೂಸಸ್ ಇದೆ. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಬೇಸಿಕ್ ಯೂಸೇಜ್. ಸೊ ದ ಫಸ್ಟ್ ಇಂಪಾರ್ಟೆಂಟ್ ಯೂಸೇಜ್ ಏನಪ್ಪ ಅಂದರೆ ಟು ಟಾಕ್ ಅಬೌಟ್ ರೊಟೀನ್ ಆ್ಯಕ್ಷನ್ಸ್ ಆರ್ ಡೈಲಿ ಆ್ಯಕ್ಷನ್ಸ್. ನಾವು ಇಂಗ್ಲೀಷಲ್ಲಿ ಮಾತಾಡುವಾಗ ಇಫ್ ಯು ಟಾಕ್ ಅಬೌಟ್ ರೊಟೀನ್ ಆ್ಯಕ್ಷನ್ಸ್ ಬಗ್ಗೆ ನೀವು ಮಾತಾಡಿದ್ರೆ ನಿಮ್ಮ ಸೆಂಟೆನ್ಸಸ್ ಸಿಂಪಲ್ ಪ್ರೆಸೆಂಟಲ್ ಫಾರ್ಮಲ್ದ ಇರಬೇಕಾಗುತ್ತೆ. ಸೊ ಇಯರ್ ಯು ಸಿ ಐ ಪ್ಲೇ ಟೆನ್ನಿಸ್ ಎವ್ರಿ ಸಂಡೇ. ಇದರ ಅರ್ಥ ಏನಪ್ಪ ಅಂದರೆ ನಾನು ಪ್ರತಿ ಭಾನುವಾರ ಟೆನ್ನಿಸ್ ಆಡ್ತೀನಿ. ಇಟ್ ಈಸ್ ರೊಟೀನ್, ಎವ್ರಿ ಸಂಡೇ ನಾನು ಟೆನ್ನಿಸ್ ಆಡ್ತೀನಿ ಅಂತ. ಶಿ ವರ್ಕ್ಸ್ ಇನ್ ಎ ಹಾಸ್ಪಿಟಲ್. ಅವಳು ಒಂದು ಹಾಸ್ಪಿಟಲ್ ಕೆಲಸ ಮಾಡ್ತಾ ಇದ್ದಾಳೆ. ಸೊ ಇಟ್ ಈಸ್ ಅ ರೊಟೀನ್ ಆ್ಯಕ್ಷನ್ ಆರ್ ವಿ ಕ್ಯಾನ್ ಕಾಲ್ ಇಟ್ ಎಸ್ ಎ ಪರ್ಮನೆಂಟ್ ಆ್ಯಕ್ಷನ್. ಸೊ ಇಫ್ ಯು ಡೂ ಆ್ಯಕ್ಷನ್ಸ್ ವಿಚ್ ಆರ್ ರೊಟೀನ್ ಆರ್ ಇಫ್ ದ ಆ್ಯಕ್ಷನ್ಸ್ ಆರ್ ಪರ್ಮನೆಂಟ್ ಆ್ಯಂಡ್ ಈವನ್ ಇಫ್ ದ ಆ್ಯಕ್ಷನ್ಸ್ ಆರ್ ಹ್ಯಾಬಿಚುವಲ್, customs, if you talk about customs like ನಾವು ಫಾಲೋ ಮಾಡುವಂಥ ರೂಲ್ಸ್ ಆ್ಯಂಡ್ ಟ್ರೆಡಿಷನ್ಸ್, and if the actions are scheduled actions we can use simple present tense. Even when you talk about general truths or scientific facts we can use simple present tense points. If you take the example my father works in a bank, it is a permanent action. ನಮ್ಮ ತಂದೆಯವರು ಬ್ಯಾಂಕಲ್ಲಿ ಕೆಲಸ ಮಾಡ್ತಾರೆ. ಸೊ ಯಾವಾಗಲೂ ಅವರು ಬ್ಯಾಂಕಲ್ಲಿ ಕೆಲಸ ಮಾಡ್ತಾರೆ till it gets retirement. So it is in simple present tense. And the earth goes around the sun, and we can say the earth revolves around the sun. ಸೊ ಭೂಮಿ ಸೂರ್ಯನ ಸುತ್ತ ತಿರುಗುತ್ತೆ. ಇದು ಜನರಲ್ ಟ್ರೂತ್. ಸೊ ಜನರಲ್ ಟ್ರೂತ್ಸ್ ಬಗ್ಗೆ ಮಾತಾಡುವಾಗ ನಾವು ಸಿಂಪಲ್ ಪ್ರೆಸೆಂಟ್ ಫಾರ್ಮ್ ಅಂತ ಮಾತಾಡಬೇಕು. ಐ ಮೀನ್ V1 ವರ್ಬ್ ಅಥವಾ V1 plus S ವರ್ಬ್ಸ್ ಯೂಸ್ ಮಾಡಿ ಮಾತಾಡಬೇಕಾಗುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್, ದೇ ಓಪನ್ ದ ಶಾಪ್ ಅಟ್ 9 AM. ಅವರು ಅಂಗಡಿನ 9 AM ಓಪನ್ ಮಾಡ್ತಾರೆ. ಸೊ ಇಟ್ ಈಸ್ ಶೆಡ್ಯೂಲ್ಡ್ ಆ್ಯಕ್ಷನ್. ಒಂದು ಆ್ಯಕ್ಷನ್ ಬಂದು ಒಂದು ಪರ್ಟಿಕ್ಯುಲರ್ ಟೈಮ್ಗೆ ಯಾವಾಗಲೂ ನಡೀತಾ ಇದ್ದರೆ ನಾವು ಅದನ್ನ ಶೆಡ್ಯೂಲ್ಡ್ ಆ್ಯಕ್ಷನ್ ಅಂತ ಕರಿತೀವಿ. ಸೊ ಈ ಥರ ಒಂದು ಸಿಚುವೇಷನ್ ಬಗ್ಗೆ ಮಾತಾಡ್ಕೊಂಡು ನಾವು ಸಿಂಪಲ್ ಪ್ರೆಸೆಂಟ್ ಯೂಸ್ ಮಾಡಿ ಮಾತಾಡ್ಬೋದು ಫ್ರೆಂಡ್ಸ್. ಆ್ಯಂಡ್ ಒನ್ ಮೋರ್ ಎಕ್ಸಾಂಪಲ್ ಸೆಂಟೆನ್ಸ್, ಶಿ ಬೈಟ್ಸ್ ಹರ್ ನೈಲ್ಸ್. ಅವಳು ಉಗುರನ್ನ ಕಚ್ತಾಳೆ ಅಂತ. ಸೊ ಇಟ್ ಈಸ್ ಅವರ್ ಹಾಬಿ. ಸಮ್ಟೈಮ್ಸ್ ವಿ ಟಾಕ್ ಅಬೌಟ್ ಪೀಪಲ್ಸ್ ಹಾಬೀಸ್ ಆ್ಯಂಡ್ ಸಮ್ಟೈಮ್ಸ್ ವಿ ಟಾಕ್ ಅಬೌಟ್ ಪೀಪಲ್ಸ್ ಕಸ್ಟಮ್ಸ್. ಹಿಂದೂಸ್ ಸೆಲೆಬ್ರೇಟ್ ದಿವಾಳಿ. ಹಿಂದೂ ಪೀಪಲ್ ದಿವಾಳಿನ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಇಟ್ ಈಸ್ ಆಲ್ಸೋ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಿಕಾಸ್ ಐ ಆಮ್ ಯೂಸಿಂಗ್ V1 plus S ವರ್ಬ್ಸ್.
So when you use V1 verbs, V1 plus S verbs in your sentences, they become simple present tense. And we use simple present tense when you talk about routine actions, when you talk about general truths, when you talk about permanent actions, when you talk about scheduled actions, when you talk about habits and customs, like this. Okay, now we will learn the second tense, simple past tense. This is also very very important tense, guys. Now past ಬಗ್ಗೆ ಮಾತಾಡುವಾಗ we use simple past tense. ಅಂದರೆ ನಡೆದೋಗಿರೋಂಥ ವಿಷಯಗಳ ಬಗ್ಗೆ ಮಾತಾಡುವಾಗ we call it as past tense. ಪಾಸ್ಟ್ ಟೆನ್ಸಲ್ಲಿ ನಮಗೆ 4 ಸಬ್ ಟೆನ್ಸಸ್ ಬರುತ್ತೆ. ಸಿಂಪಲ್ ಪಾಸ್ಟ್, ಪಾಸ್ಟ್ ಕಂಟಿನ್ಯೂಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ. ನಾವು ಈ ಎಲ್ಲ ಟೆನ್ಸಲ್ಲಿ ಹೆಚ್ಚಾಗಿ ಯೂಸ್ ಮಾಡೋದು ಸಿಂಪಲ್ ಪಾಸ್ಟ್ ಟೆನ್ಸ್. ಸೊ ಸಿಂಪಲ್ ಪಾಸ್ಟ್ ಟೆನ್ಸ್ ಅಂದರೆ ಏನು, ಇದರ ಸೆಂಟೆನ್ಸ್ ಹೆಂಗಿರುತ್ತೆ, ಯಾವ ಥರ ವರ್ಬ್ಸ್ ಯೂಸ್ ಮಾಡ್ತೀವಿ ಅಂತ ನೋಡೋಣ. ಸಿ ಗೈಸ್, ಸಿಂಪಲ್ ಪಾಸ್ಟಲ್ಲಿ ನಾವು V2 ವರ್ಬ್ಸ್ ಯೂಸ್ ಮಾಡ್ತೀವಿ. ದಟ್ ಈಸ್ ಪಾಸ್ಟ್ ಫಾರ್ಮ್ ಆಫ್ ದ ವರ್ಬ್ಸ್ ಯೂಸ್ ಮಾಡ್ತೀವಿ. ಇಫ್ ಯು ಟೇಕ್ ಗೋ, ವೆಂಟ್, ಗಾನ್, ಗೋ ಅನ್ನೋದು ಪ್ರೆಸೆಂಟ್ ಫಾರ್ಮು, ವೆಂಟ್ ಅನ್ನೋದು ಪಾಸ್ಟ್ ಫಾರ್ಮ್. ಓಕೆ, ದಟ್ ಈಸ್ V2 ವರ್ಬ್ಸ್. ವೆಂಟ್, ಟುಕ್, ಗೇವ್, ಏಟ್, ರೋಟ್, ಸ್ಪೋಕ್, ಪ್ಲೇಡ್, ಕಾಲ್ಡ್, ಈ ಥರ V2 ಫಾರ್ಮಲ್ಲಿರೋಂಥ ಪದಗಳನ್ನ ನಾವು ಸಿಂಪಲ್ ಪಾಸ್ಟಲ್ಲಿ ಯೂಸ್ ಮಾಡ್ತೀವಿ. ಯು ಸಿ ದಿಸ್ ಎಕ್ಸಾಂಪಲ್ ಸೆಂಟೆನ್ಸಸ್ ಹಿಯರ್. ಐ ವೆಂಟ್ ಟು ದ ಬೀಚ್ ಎಸ್ಟರ್ಡೇ. ಹಿಯರ್ ವೆಂಟ್ ಇಸ್ ಅ V2 ಫಾರ್ಮ್. ಗೋ, ವೆಂಟ್, ಗಾನ್. ಶಿ ಕುಕ್ಡ್ ಡಿನ್ನರ್ ಫಾರ್ ಅಸ್ ಲಾಸ್ಟ್ ನೈಟ್. ಹಿಯರ್ ಕುಕ್ಡ್ is V2 form. So cooked. So in these two sentences you have V2 form of the verbs. That's why we call them as simple past tense. ಸೊ ಸೆಂಟೆನ್ಸಲ್ಲಿ ನಿಮಗೆ V2 ಫಾರ್ಮ್ ಯೂಸ್ ಮಾಡಿದ್ರೆ ನೀವು ಅದನ್ನು ಸಿಂಪಲ್ ಪಾಸ್ಟ್ ಅಂತ ಅರ್ಥ ಮಾಡ್ಕೋಬೇಕು. ಸೊ ನೀವು ಪೀಪಲ್ ಮಾತಾಡುವಾಗ ಇಫ್ ದೇ ಯೂಸ್ V2 ವರ್ಬ್ಸ್, ಯು ಶುಡ್ ಅಂಡರ್ಸ್ಟ್ಯಾಂಡ್ ದೇ ಆರ್ ಸಿಂಪಲ್ ಪಾಸ್ಟ್ ಟೆನ್ಸ್ ಅಂತ ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಈ ಸಿಂಪಲ್ ಪಾಸ್ಟ್ ಟೆನ್ಸ್ ನಾವು ಯಾವಾಗ ಯೂಸ್ ಮಾಡಬೇಕಂದ್ರೆ ವೆನ್ ಯು ಟಾಕ್ ಅಬೌಟ್ ಕಂಪ್ಲೀಟೆಡ್ ಆ್ಯಕ್ಷನ್ಸ್. ಸೊ ಮುಗ್ದೋಗಿರೋಂಥ ವಿಷಯಗಳ ಬಗ್ಗೆ ನೀವು ಮಾತಾಡುವಾಗ ಸಿಂಪಲ್ ಪಾಸ್ಟ್ ಯೂಸ್ ಮಾಡಿ ಮಾತಾಡ್ಬೋದು ಫ್ರೆಂಡ್ಸ್. ಸೊ ಇಯರ್ ಐ ವೆಂಟ್ ಟು ದ ಬೀಚ್ ಎಸ್ಟರ್ಡೇ ಅಂದರೆ ನಾನು ನೆನ್ನೆ ಬೀಚ್ಗೆ ಹೋದೆ. ಶಿ ಕುಕ್ಡ್ ಡಿನ್ನರ್ ಫಾರ್ ಅಸ್ ಲಾಸ್ಟ್ ನೈಟ್. ನೆನ್ನೆ ರಾತ್ರಿ ಅವಳು ನಮಗೆ ಅಡುಗೆ ಮಾಡಿಕೊಟ್ಲು ಅಂತ. ಸೊ ದೀಸ್ ಆರ್ ದ meanings of these two sentences. And for this simple past tense also I have one separate video. So if you want to learn more about simple past tense, you can watch that video in my playlist. So this is all about simple past tense, guys. So remember V2 verbs ಇದ್ರೆ ನೀವು ಅದನ್ನು simple past tense ಅಂತ ಅರ್ಥ ಮಾಡ್ಕೋಬೇಕು. ಸೊ ಪಾಸ್ಟ್ ಬಗ್ಗೆ ಮಾತ್ರ ನೀವು simple past tense ಯೂಸ್ ಮಾಡಿದ್ರೆ V2 verbs ಯೂಸ್ ಮಾಡಬೇಕು. ನೆಕ್ಸ್ಟ್ we have simple future. So this is also important tense. When you talk about future, ನಡೆದೋಗಿರೋಂಥ ವಿಷಯಗಳ ಬಗ್ಗೆ ಮಾತಾಡೋಕೆ ನಾವು ಸಿಂಪಲ್ ಫ್ಯೂಚರ್ ಟೆನ್ಸ್ ಯೂಸ್ ಮಾಡ್ತೀವಿ. ಈ ಸಿಂಪಲ್ ಫ್ಯೂಚರ್ ಟೆನ್ಸಲ್ಲಿ ವರ್ಬ್ ಫಾರ್ಮ್ ಹೆಂಗಿರುತ್ತೆ ಅಂದರೆ ವಿಲ್ ಪ್ಲಸ್ V1 ಆರ್ ಶೆಲ್ ಪ್ಲಸ್ V1. ವಿಲ್ ಆರ್ ಶೆಲ್ ಪ್ಲಸ್ V1 ಫಾರ್ಮ್ ಇದ್ದರೆ ನೀವು ಅದನ್ನು ಸಿಂಪಲ್ ಫ್ಯೂಚರ್ ಅಂತ ಅರ್ಥ ಮಾಡ್ಕೋಬೇಕು. ಯು ಸಿ ದ ಎಕ್ಸಾಂಪಲ್ ಸೆಂಟೆನ್ಸ್ ಹಿಯರ್. ಐ ವಿಲ್ ಕಾಲ್ ಯು ಟುಮಾರೋ. ಶಿ ವಿಲ್ ಟ್ರಾವೆಲ್ ಟು ಡೆಲ್ಲಿ ನೆಕ್ಸ್ಟ್ ವೀಕ್. ಇಯರ್ ವಿಲ್ ಕಾಲ್, ವಿಲ್ ಟ್ರಾವೆಲ್ ಆ್ಯಂಡ್ ಕಾಲ್, ದೀಸ್ ಆರ್ ದ V1 ವರ್ಬ್ಸ್. ಸೊ ವಿಲ್ ಆದಮೇಲೆ ಅಥವಾ ಶೆಲ್ ಆದಮೇಲೆ ನೀವು V1 ವರ್ಬ್ ಯೂಸ್ ಮಾಡಿದ್ರೆ ಅದನ್ನು ಸಿಂಪಲ್ ಫ್ಯೂಚರ್ ಅಂತ ಅರ್ಥ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಈ ಸಿಂಪಲ್ ಫ್ಯೂಚರ್ ಟೆನ್ಸಸ್ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ವೆನ್ ಯು ಟಾಕ್ ಅಬೌಟ್ ವಾಟ್ ವಿಲ್ ಹ್ಯಾಪನ್ ಇನ್ ದ ಫ್ಯೂಚರಲ್ಲಿ ಏನು ನಡೀತದೆ ಅಂತ ಮಾತಾಡೋದಕ್ಕೆ ವಿ ಯೂಸ್ ಸಿಂಪಲ್ ಫ್ಯೂಚರ್. ಸೊ ಐ ವಿಲ್ ಕಾಲ್ ಯು ಟುಮಾರೋ ಅಂದರೆ ನಾನು ನಿಮಗೆ ನಾಳೆ ಕಾಲ್ ಮಾಡ್ತೀನಿ. ಶಿ ವಿಲ್ ಟ್ರಾವೆಲ್ ಟು ಡೆಲ್ಲಿ ನೆಕ್ಸ್ಟ್ ಮಂತ್. ಬರೋ ತಿಂಗಳು ಅವಳು ಡೆಲ್ಲಿಗೆ ಟ್ರಾವೆಲ್ ಮಾಡ್ತಾಳೆ ಅಂತ. ಸೊ ಫ್ಯೂಚರಲ್ಲಿ ಏನು ನಡೀತದೆ, ನೀವು ಏನು ಮಾಡ್ತೀರ ಅಂತ ಮಾತಾಡೋದಕ್ಕೆ ನಾವು ಸಿಂಪಲ್ ಫ್ಯೂಚರ್ ಯೂಸ್ ಮಾಡಿ ಮಾತಾಡಬೇಕಾಗುತ್ತೆ ಫ್ರೆಂಡ್ಸ್. ಸೊ ದಿಸ್ ಆಲ್ ಅಬೌಟ್ ಸಿಂಪಲ್ ಫ್ಯೂಚರ್. ಆ್ಯಂಡ್ ಫಾರ್ ದಿಸ್ ವಿಡಿಯೋ ಆ್ಯಂಡ್ ಫಾರ್ ದಿಸ್ ಟೆನ್ಸ್ ಆಲ್ಸೋ ಐ ಹ್ಯಾವ್ ಒನ್ ಸೆಪ್ರೇಟ್ ವಿಡಿಯೋ ಇನ್ ಮೈ channel. So watch that simple future tense, you will get more clarity about simple future, guys. Okay, now we will move on to the next subtense, that is present continuous. So far we learned simple present, simple past, simple future tense. Now we are going to learn continuous tenses. We have 3 continuous tenses: present continuous, past continuous, future continuous ಅಂತ 3 continuous ಬರುತ್ತೆ. And this continuous tense is also important. ನಾವು ಮಾತಾಡುವಾಗ sometimes continuous tense ಯೂಸ್ ಮಾಡಿ ಮಾತಾಡ್ತೀವಿ. So let us understand what are the meanings of these 3 continuous tenses and what are the verbs we use in these 3 continuous tenses. ಸೊ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನೋಡಿದ್ರೆ, ಸೊ ಕಂಟಿನ್ಯೂಸ್ ಟೆನ್ಸ್ ಅಂದರೆ ನೆನಪಿಕೊಳ್ಳಿ ಫ್ರೆಂಡ್ಸ್, ಆ್ಯಕ್ಷನ್ ಬಂದು ಸ್ವಲ್ಪ ಹೊತ್ತು ಕಂಟಿನ್ಯೂ ಆಗಿ ನಡೀತಾ ಇರಬೇಕು, ಅದನ್ನು ಕಂಟಿನ್ಯೂಸ್ ಟೆನ್ಸ್ ಅಂತ ಕರಿತೀವಿ. ಪ್ರೆಸೆಂಟ್ ಕಂಟಿನ್ಯೂಸ್ ಅಂದರೆ ಇಫ್ ದ ಟೈಮಲ್ಲಿ ಆ್ಯಕ್ಷನ್ ಬಂದು ಕಂಟಿನ್ಯೂ ಆಗ್ತಾ ಇದ್ದರೆ ನಾವು ಅದನ್ನು ಪ್ರೆಸೆಂಟ್ ಕಂಟಿನ್ಯೂಸ್ ಅಂತ ಅರ್ಥ ಮಾಡ್ಕೋಬೇಕು. ಇದೇ ಆ್ಯಕ್ಷನ್ ಬಂದು ಪಾಸ್ಟಲ್ಲಿ ಕಂಟಿನ್ಯೂ ಆಗಿ ಸ್ವಲ್ಪ ಹೊತ್ತು ನಡೀತಾ ಇದ್ದರೆ ಅದನ್ನ ಪಾಸ್ಟ್ ಕಂಟಿನ್ಯೂಸ್. ಫ್ಯೂಚರ್ ಬಂದು ಆ್ಯಕ್ಷನ್ ಕಂಟಿನ್ಯೂ ಆಗಿ ನಡೀತಾ ಇದ್ದರೆ ಅದನ್ನ ಫ್ಯೂಚರ್ ಕಂಟಿನ್ಯೂಸ್ ಅಂತ ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಅದರಲ್ಲಿ ಈ 3 ಕಂಟಿನ್ಯೂಸ್ ಟೆನ್ಸಸ್ ತುಂಬ ಈಸಿ ಫ್ರೆಂಡ್ಸ್, ಬಿಕಾಸ್ ಇನ್ ಆಲ್ ದ 3 ಕಂಟಿನ್ಯೂಸ್ ಟೆನ್ಸಸ್ ವಿ ಯೂಸ್ ದ ಸೇಮ್ ಮೇನ್ ವರ್ಬ್ ಬಂದು ಸೇಮ್ದೇ ಇರುತ್ತೆ. ಸೊ ಯು ಸಿ ದ ಎಕ್ಸಾಂಪಲ್ ಇಯರ್, ದೇ ಆರ್ ಸ್ಟಡಿಂಗ್. ಸ್ಟಡಿಂಗ್ ಇಸ್ ದ ಮೇನ್ ವರ್ಬ್. ಓಕೆ, ING ಫಾರ್ಮ್ ಆಫ್ ದ ವರ್ಬ್ ಯೂಸ್ ಮಾಡ್ತೀವಿ, ವೆದರ್ ಇಟ್ ಇಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಆರ್ ಪಾಸ್ಟ್ ಕಂಟಿನ್ಯೂಸ್ ಆರ್ ಫ್ಯೂಚರ್ ಕಂಟಿನ್ಯೂಸ್. ಈ 3 ಕಂಟಿನ್ಯೂಸ್ ಟೆನ್ಸಲ್ಲಿ ನಾವು ವರ್ಬ್ ಬಂದು ING ಫಾರ್ಮಲ್ಲಿ ಇರುತ್ತೆ. ಯು ಸಿ ದ ಎಕ್ಸಾಂಪಲ್ ವರ್ಡ್ಸ್ ಇಯರ್ ಪ್ಲೇಯಿಂಗ್, ರೀಡಿಂಗ್, ಹ್ಯಾವಿಂಗ್, ಸ್ಟಡಿಂಗ್. ಸೊ ಎಲ್ಲ ಸೆಂಟೆನ್ಸಲ್ಲಿ ಬಂದು ನಿಮಗೆ ING ಫಾರ್ಮ್ ಆಫ್ ವರ್ಬ್ ಇದೆ. ಸೊ ಆ ಥರ ING ಫಾರ್ಮ್ ಇದ್ದರೆ ನೀವು ಅದನ್ನ ಕಂಟಿನ್ಯೂಸ್ ಅಂತ ಅರ್ಥ ಮಾಡ್ಕೋಬೇಕು. ಅದರಲ್ಲಿ ING ಮುಂಚೆ ನಿಮಗೆ ಆಮ್, ಈಸ್, ಆರ್, ಪ್ರೆಸೆಂಟ್ ಬಿ ಫಾರ್ಮ್ಸ್. ಆಮ್, ಈಸ್, ಆರ್ ಇದಲ್ವಾ, ಈ ಪ್ರೆಸೆಂಟ್ ಬಿ ಫಾರ್ಮ್ ಬಂದರೆ ನೀವು ಅದನ್ನು ಪ್ರೆಸೆಂಟ್ ಕಂಟಿನ್ಯೂಸ್ ಅಂತ ಅರ್ಥ ಮಾಡ್ಕೋಬೇಕು. ಪಾಸ್ಟ್ ಬಿ ಫಾರ್ಮ್ಸ್ ಬಂದರೆ ಅದನ್ನ ಪಾಸ್ಟ್ ಕಂಟಿನ್ಯೂಸ್ ಅಂತ ಅರ್ಥ ಮಾಡ್ಕೋಬೇಕು. ಫ್ಯೂಚರ್ ಬಿ ಫಾರ್ಮ್ ಲೈಕ್ ವಿಲ್ ಬಿ, ಶೆಲ್ ಬಿ ಬಂದರೆ ನೀವು ಅದನ್ನು ಫ್ಯೂಚರ್ ಕಂಟಿನ್ಯೂಸ್ ಅಂತ ಅರ್ಥ ಮಾಡ್ಕೋಬೇಕು. ಸೊ ಇಯರ್ ಯು ಸಿ ದ ಎಕ್ಸಾಂಪಲ್ ಸೆಂಟೆನ್ಸಸ್. ದೇ ಆರ್ ಸ್ಟಡಿಂಗ್ ಫಾರ್ ದೇರ್ ಎಕ್ಸಾಮ್ಸ್. ಇಯರ್ ಆರ್ ಸ್ಟಡಿಂಗ್, ಪ್ರೆಸೆಂಟ್ ಕಂಟಿನ್ಯೂಸ್ ಇದು. ಈಸ್ ವಾಚಿಂಗ್ ಎ ಮೂವಿ ರೈಟ್ ನೌ. ಇಯರ್ ಈಸ್ ವಾಚಿಂಗ್, ಪ್ರೆಸೆಂಟ್ ಕಂಟಿನ್ಯೂಸ್. They were playing football when it started raining. So here were playing. So were ಇದೆ ING ಮುಂಚೆ, ಅದಕ್ಕೆ ಇದು past continuous. He was reading a book while waiting for the train. So here reading ಮುಂಚೆ was ಇದೆ, ಅದಕ್ಕೆ ಇದನ್ನ past continuous ಅಂತ ಅರ್ಥ ಮಾಡ್ಕೋಬೇಕು.
ಆ್ಯಂಡ್ ದಿಸ್ ಒನ್ ದೇ ವಿಲ್ ಬಿ ಹ್ಯಾವಿಂಗ್ ಡಿನ್ನರ್ ಅಟ್ 7 PM ಟುಮಾರೋ. ನಾಳೆ ಅವರು 7 ಗಂಟೆಗೆ ಡಿನ್ನರ್ ಮಾಡ್ತಾ ಇರ್ತಾರೆ. ಸೊ ದಿಸ್ ಈಸ್ ಫ್ಯೂಚರ್ ಕಂಟಿನ್ಯೂಸ್ ಬಿಕಾಸ್ ಯು ಹ್ಯಾವ್ ಹ್ಯಾವಿಂಗ್ ಮುಂಚೆ ವಿಲ್ ಬಿ ಇದೆ. ಸೊ ಇಟ್ ಈಸ್ ಫ್ಯೂಚರ್ ಕಂಟಿನ್ಯೂಸ್. He will be studying for the exam all night. So here he will be studying. So it is future continuous. So these example sentences are related to continuous tenses, guys. Present continuous, past continuous, future continuous. Continuous tense also I am making videos. So you will get the notification when I upload these continuous tenses. So please subscribe to my channel to get the notification of these videos. So whenever I upload new videos, you will get the notification, friends. Okay, and you press the bell icon to get the notification. So this continuous tense is also very, very important. Sometimes we speak in continuous tenses. Okay, now we will move on to the next tense, perfect tenses. Present perfect, past perfect, future perfect anta ಮೂರು perfect tenses ಬರುತ್ತೆ. And in this three perfect tenses, present perfect is very, very important. ನಾವು ಹೆಚ್ಚಾಗಿ present perfect ಯೂಸ್ ಮಾಡಿ ಮಾತಾಡ್ತೀವಿ. Let us understand what do you mean by this present perfect tense. Okay, present perfect ಅಂದರೆ have or has plus V3. ಸೆಂಟೆನ್ಸಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಹ್ಯಾವ್ ಅಥವಾ ಹ್ಯಾಸ್ ಇದ್ದು ಅದ್ರ ಪಕ್ಕದಲ್ಲಿ V3 ವರ್ಬ್ಸ್ ಬಂದರೆ, ಐ ಮೀನ್ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ಸ್ ಬಂದರೆ ನೀವು ಅದನ್ನು ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಅಂತ ಅರ್ಥ ಮಾಡ್ಕೋಬೇಕು. ಯು ಸಿ ದ ಎಕ್ಸಾಂಪಲ್ ಸೆಂಟೆನ್ಸ್ ಹಿಯರ್. ವಿ ಹ್ಯಾವ್ ವಿಸಿಟೆಡ್ ಪ್ಯಾರಿಸ್ ಟ್ವೈಸ್. ಹಿಯರ್ ಹ್ಯಾವ್ ವಿಸಿಟೆಡ್, ವಿಸಿಟೆಡ್ ಇಸ್ V3 ಹಿಯರ್ ಆ್ಯಂಡ್ ಹ್ಯಾವ್ ಅನ್ನೋದು ಹೆಲ್ಪಿಂಗ್ ವರ್ಬ್. ಶಿ ಹ್ಯಾಸ್ ಆಲ್ರೆಡಿ ಫಿನಿಶ್ಡ್ ಹರ್ ಹೋಮ್ ವರ್ಕ್. ಈಗಾಗಲೇ ಅವಳು ಹೋಮ್ ವರ್ಕ್ ಮುಗಿಸಿದ್ದಾಳೆ. ಸೊ ಹಿಯರ್ ಹ್ಯಾಸ್ ಫಿನಿಶ್ಡ್. ಸೊ ಹಿಯರ್ ಶಿ ಏನೋ ಥರ್ಡ್ ಪರ್ಸನ್ ಸಿಂಗ್ಲರ್, ಅದರಿಂದ ಹ್ಯಾಸ್ ಯೂಸ್ ಮಾಡಿದ್ದೀವಿ. ಲೈಕ್ ಥರ್ಡ್ ಪರ್ಸನ್ ಸಿಂಗ್ಲರ್ ಬಂದಾಗ ನಾವು ಹ್ಯಾಸ್ ಯೂಸ್ ಮಾಡಬೇಕು, ಬೇರೆ ಪರ್ಸನ್ ಜೊತೆ ಹ್ಯಾವ್ ಯೂಸ್ ಮಾಡ್ಕೋಬೇಕು. ಸೊ ಸಿಂಪಲ್ ಪ್ರೆಸೆಂಟ್ ಎಲ್ಲ ಕೊಟ್ಟನಲ್ಲ V1 ಪ್ಲಸಸ್ಗೆ ಡಿಫ್ರೆನ್ಸ್. ಅದೇ ರೀತಿಯಾಗಿ ಈ ಹ್ಯಾವ್ ವರ್ಬ್ಸ್ ಯೂಸ್ ಮಾಡುವಾಗ ಹ್ಯಾವ್ ಆ್ಯಂಡ್ ಹ್ಯಾಸ್ ಎರಡೂ ಪ್ರೆಸೆಂಟ್ ಫಾರ್ಮಲ್ಲಿ ಯೂಸ್ ಮಾಡೋಂಥ ವರ್ಬ್ಸು. ಡಿಫ್ರೆನ್ಸ್ ಏನಪ್ಪ ಅಂದರೆ ಥರ್ಡ್ ಪರ್ಸನ್ ಸಿಂಗ್ಲರ್ ಜೊತೆ ಹ್ಯಾಸ್ ಯೂಸ್ ಮಾಡ್ತೀವಿ, ಬೇರೆ ವರ್ಬ್ಸ್ ಜೊತೆ ನಾವು ಹ್ಯಾವ್ ಯೂಸ್ ಮಾಡ್ತೀವಿ. ಸೊ ದಟ್ಸ್ ಅ ಡಿಫ್ರೆನ್ಸ್. ಸೊ ದಿಸ್ ಟೂ ಸೆಂಟೆನ್ಸ್ ಆರ್ ಪ್ರೆಸೆಂಟ್ ಪರ್ಫೆಕ್ಟ್. ಆ್ಯಂಡ್ ಈ ಪ್ರೆಸೆಂಟ್ ಪರ್ಫೆಕ್ಟ್ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಟು ಟಾಕ್ ಅಬೌಟ್ ಜಸ್ಟ್ ಕಂಪ್ಲೀಟೆಡ್ ಆ್ಯಕ್ಷನ್ಸ್ ಆ್ಯಂಡ್ ಟು ಟಾಕ್ ಅಬೌಟ್ ಅವರ್ ಪಾಸ್ಟ್ ಎಕ್ಸ್ಪೀರಿಯನ್ಸಸ್. ನಾವು ಪಾಸ್ಟಲ್ಲಿ ಏನು ಮಾಡಿರ್ತೀವಿ ಅಂತ ವೆನ್ ಯು ಟಾಕ್ ಅಬೌಟ್ ಅವರ್ ಎಕ್ಸ್ಪೀರಿಯನ್ಸ್, ನಾನು ಈ ರೀತಿಯಾಗಿ ಮಾಡಿದ್ದೀನಿ, ಈ ಆ್ಯಕ್ಷನ್ ಮಾಡಿದ್ದೀನಿ, ಅಲ್ಲಿಗೆ ಹೋಗಿದ್ದೀನಿ, ಇಲ್ಲಿಗೆ ಬಂದಿದ್ದೀನಿ, ಕೊಟ್ಟಿದ್ದೀನಿ, ತಗೊಂಡಿದ್ದೀನಿ, ಹೇಳಿದ್ದಾರೆ, ಕರೆದಿದ್ದಾರೆ, ಮಾಡಿದ್ದೀನಿ, ಈ ಥರ ನಾವು ಪಾಸ್ಟಲ್ಲಿ ಮಾಡಿರೋಂಥ ಎಕ್ಸ್ಪೀರಿಯನ್ಸ್ನ ರೀಕಾಲ್ ಮಾಡ್ಕೊಂಡು ಮಾತಾಡ್ತೀವಿ. ಆ ಒಂದು ಸಂದರ್ಭದಲ್ಲಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಯೂಸ್ ಮಾಡಿ ಮಾತಾಡಬೇಕಾಗುತ್ತೆ. ಯು ಸಿ ವಿ ಹ್ಯಾವ್ ವಿಸಿಟೆಡ್ ಪ್ಯಾರಿಸ್ ಟ್ವೈಸ್. ನಾವು ಪ್ಯಾರಿಸ್ನ 2 ಸಾರಿ ವಿಸಿಟ್ ಮಾಡಿದ್ದೀವಿ. ಸೊ ಯು ಹ್ಯಾವ್ ದ ಎಕ್ಸ್ಪೀರಿಯನ್ಸ್ ಆಫ್ ವಿಸಿಟಿಂಗ್ ಪ್ಯಾರಿಸ್ 2 times, ರೈಟ್? ನೋಡಿದ್ದೀವಿ, ಪ್ಯಾರಿಸ್ನ 2 times ವಿಸಿಟ್ ಮಾಡಿದ್ದೀವಿ ಅಂತ ಬರುತ್ತೆ. ಸೊ ಅದಕ್ಕೆ ಪ್ರೆಸೆಂಟ್ ಪರ್ಫೆಕ್ಟ್ ಯೂಸ್ ಮಾಡಿ ಮಾತಾಡಬೇಕು. ಆ್ಯಂಡ್ ಶಿ ಹ್ಯಾಸ್ ಆಲ್ರೆಡಿ ಫಿನಿಶ್ಡ್ ಹರ್ ಹೋಮ್ ವರ್ಕ್. ದಿಸ್ ಆಲ್ಸೋ ಇನ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಬಿಕಾಸ್ ಇಟ್ ಈಸ್ ಆಲ್ಸೋ ಕಂಪ್ಲೀಟೆಡ್ ಆ್ಯಕ್ಷನ್. ಅವಳು ಈಗಾಗಲೇ ಹೋಮ್ ವರ್ಕ್ನ ಮುಗಿಸಿದ್ದಾಳೆ, ಬಂದಿದ್ದಾಳೆ, ಹೋಗಿದ್ದಾಳೆ. ಸೊ ಲೈಕ್ ದಟ್ ವೆನ್ ಯು ಯೂಸ್ ದಿಸ್ ಆಲ್ರೆಡಿ ಆ್ಯಂಡ್ ವಿ ಕ್ಯಾನ್ ಟಾಕ್ ಅಬೌಟ್ ಜಸ್ಟ್ ಫಿನಿಶ್ ಆ್ಯಕ್ಷನ್ ಅಂತಲೇ ಕರಿಬೋದು. ಓಕೆ, ರೀಸೆಂಟಾಗಿ ನಡೆದಿರೋಂಥ ಆ್ಯಕ್ಷನ್ ಬಗ್ಗೆ ಮಾತಾಡೋಕೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಯೂಸ್ ಮಾಡಿ ಮಾತಾಡ್ಬೋದು. ಆ್ಯಂಡ್ ಫಾರ್ ದಿಸ್ ಪ್ರೆಸೆಂಟ್ ಪರ್ಫೆಕ್ಟ್ ಆಲ್ಸೋ ಐ ಆಮ್ ಗೋಯಿಂಗ್ ಟು ಮೇಕ್ ಒನ್ ಸೆಪರೇಟ್ ವಿಡಿಯೋ. ಸೊ ವಾಚ್ ದಟ್ ವಿಡಿಯೋ, ಯು ವಿಲ್ ಗೆಟ್ ಕ್ಲಿಯರ್ ಐಡಿಯಾ ಅಬೌಟ್ ಪ್ರೆಸೆಂಟ್ ಪರ್ಫೆಕ್ಟ್. ಆ್ಯಂಡ್ ಓಕೆ, ಪಾಸ್ಟ್ ಸಿಂಪಲ್ ಮತ್ತು ಪ್ರೆಸೆಂಟ್ ಪರ್ಫೆಕ್ಟ್ ನೋಡೋದಕ್ಕೆ ಒಂದೇ ಥರ ಇರುತ್ತೆ ಮೀನಿಂಗ್ ವೈಸ್ ಆಗಿ. ಸೊ ದಟ್ಸ್ ವೈ ಮೆನಿ ಪೀಪಲ್ ಗೆಟ್ ಕನ್ಫ್ಯೂಷನ್ ಬಿಟ್ವೀನ್ ದಿಸ್ ಟೂ ಟೆನ್ಸಸ್. ಸೊ ನಿಮಗೆ ಕನ್ಫ್ಯೂಷನ್ ಇಲ್ದಿರ ಈಸಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಐ ಹ್ಯಾವ್ ಮೇಡ್ ಸೆಪರೇಟ್ ವಿಡಿಯೋಸ್ ಫಾರ್ ಸಿಂಪಲ್ ಪಾಸ್ಟ್ ಟೆನ್ಸ್ ಆ್ಯಂಡ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಸೊ ವಾಚ್ ದಿಸ್ ಟೂ ಟೆನ್ಸಸ್ ಸೆಪರೇಟ್ಲಿ ಆ್ಯಂಡ್ I have given detailed information about these two tenses. You will get clarity about these two tenses, guys. And this is very, very important tense. Present perfect ನಾವು ಹೆಚ್ಚಾಗಿ ಯೂಸ್ ಮಾಡಿ ಮಾತಾಡ್ತೀವಿ. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಸೇಮ್ ಈಗ ಪ್ರೆಸೆಂಟ್ ಪರ್ಫೆಕ್ಟ್ ಥರನೇ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಸ್ಟ್ರಕ್ಚರ್ನು. ಸೊ ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ನಾವು ಹ್ಯಾವ್ ಆ್ಯಸ್ ಯೂಸ್ ಮಾಡ್ತೀವಿ, ಹ್ಯಾವ್ ಆರ್ ಆಸ್ ಪ್ಲಸ್ V3. ಪಾಸ್ಟ್ ಪರ್ಫೆಕ್ಟಲ್ಲಿ ಬಂದು ಹ್ಯಾಡ್ ಪ್ಲಸ್ V3 ಯೂಸ್ ಮಾಡ್ತೀವಿ. ಸಬ್ಜೆಕ್ಟ್ ಯಾವುದೇ ಬರಲಿ ಎಲ್ಲದಕ್ಕೂ ನಾವು ಹ್ಯಾಡ್ ಯೂಸ್ ಮಾಡ್ತೀವಿ. ಐ ಹ್ಯಾಡ್, ವಿ ಹ್ಯಾಡ್, ಯು ಹ್ಯಾಡ್, ಈ ಹ್ಯಾಡ್, ಶಿ ಹ್ಯಾಡ್, ಇಟ್ ಹ್ಯಾಡ್, ದೇ ಹ್ಯಾಡ್, ಬಾಯ್ಸ್ ಹ್ಯಾಡ್, ಗರ್ಲ್ಸ್ ಹ್ಯಾಡ್, ಮೈ ಪೇರೆಂಟ್ಸ್ ಹ್ಯಾಡ್, ಟೈಗರ್ ಹ್ಯಾಡ್, ಬಟರ್ಫ್ಲೈಸ್ ಹ್ಯಾಡ್. ನೀವು ಯಾವ ಸಬ್ಜೆಕ್ಟ್ ಯಾವೊಂದು ವಿಷಯದ ಬಗ್ಗೆ ಮಾತಾಡಿ ಎಲ್ಲ ಸಬ್ಜೆಕ್ಟಲ್ಲಿ ನಾವು ಹ್ಯಾಡ್ ಯೂಸ್ ಮಾಡ್ತೀವಿ. ಓನ್ಲಿ ಪ್ರೆಸೆಂಟಲ್ಲಿ ಮಾತ್ರ ನಮಗೆ ಸಮ್ಟೈಮ್ಸ್ 2 ಡಿಫ್ರೆಂಟ್ ಫಾರ್ಮ್ಸ್ ಆಫ್ ದ ವರ್ಬ್ಸ್ ಬರುತ್ತೆ. ಸೊ ಆ ಒಂದು ಪ್ರೆಸೆಂಟ್ ಫಾರ್ಮ್ ಬಗ್ಗೆ ನೀವು ಮಾತಾಡೋದಾಗ ಯು ಶುಡ್ ಬಿ ಕೇರ್ಫುಲ್. ಓಕೆ, ಸೊ ಇಫ್ ಯು ಸಿ ದಿಸ್ ಎಕ್ಸಾಂಪಲ್ ಸೆಂಟೆನ್ಸಸ್, ವಿ ಹ್ಯಾಡ್ ಆಲ್ರೆಡಿ ಈಟನ್ ವೆನ್ ದೇ ಅರೈವ್ಡ್. ಅವ್ರು ಇಲ್ಲಿ ಬಂದಾಗ ನಾವು ಈಗಾಗಲೇ ತಿಂದಿದ್ವಿ ಅಂತ. ವಿ ಹ್ಯಾಡ್ ಆಲ್ರೆಡಿ ಈಟನ್ ವೆನ್ ದೇ ಅರೈವ್ಡ್. ಅವ್ರು ಇಲ್ಲಿಗೆ ಬಂದಾಗ ನಾವು ತಿಂದಿದ್ವಿ ಅಂತ, ಆಲ್ರೆಡಿ ತಿಂದಿದ್ವಿ ಅಂತ ಮೀನಿಂಗ್ ಬರುತ್ತೆ. ಶಿ ಹ್ಯಾಡ್ ಫಿನಿಶ್ಡ್ ಅ ವರ್ಕ್ ಬಿಫೋರ್ ದ ಮೀಟಿಂಗ್ ಸ್ಟಾರ್ಟೆಡ್. ಸೊ ಮೀಟಿಂಗ್ ಸ್ಟಾರ್ಟ್ ಆಗೋ ಮುಂಚೆ ಅವಳ ಕೆಲಸನ ಮುಗಿಸಿದ್ಲು ಅಂತ. ಸೊ ದೀಸ್ ಟೂ ಸೆಂಟೆನ್ಸಸ್ ಆರ್ ಇನ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂದರೆ ಪಾಸ್ಟಲ್ಲಿ ನಡೆದಿರೋಂಥ 2 ಆ್ಯಕ್ಷನ್ಸ್ ಬಗ್ಗೆ ಮಾತಾಡೋಕೆ ಈ ಪಾಸ್ಟ್ ಪರ್ಫೆಕ್ಟ್ ಯೂಸ್ ಮಾಡ್ತೀವಿ. ಅದರಲ್ಲಿ ಫಸ್ಟ್ ನಡೆದಿರೋಂಥ ಆ್ಯಕ್ಷನ್ಗೆ ಪಾಸ್ಟ್ ಪರ್ಫೆಕ್ಟ್ ಸ್ಟ್ರಕ್ಚರ್ ಯೂಸ್ ಮಾಡ್ತೀವಿ. ಸೆಕೆಂಡಾಗಿ ನಡೆದಿರೋಂಥ ಆ್ಯಕ್ಷನ್ಗೆ ಸಿಂಪಲ್ ಪಾಸ್ಟ್ ಟೆನ್ಸ್ ಯೂಸ್ ಮಾಡ್ತೀವಿ. ಸೊ ಲೆಟ್ ಮಿ ಗಿವ್ ಒನ್ ಮೋರ್ ಎಕ್ಸಾಂಪಲ್ ಸೆಂಟೆನ್ಸ್ ಫಾರ್ ದಿಸ್ ಒನ್. ನಾನು ಅಲ್ಲಿಗೆ ಹೋದಾಗ ಅವ್ರ ಅಂಗಡಿಯನ್ನು ಮುಚ್ಚಿದ್ರು. ಸೊ ಇನ್ ದಿಸ್ ಸೆಂಟೆನ್ಸ್ ಐ ಆಮ್ ಯೂಸಿಂಗ್ 2 ಆ್ಯಕ್ಷನ್ ವರ್ಡ್ಸ್. ನಾನು ಅಲ್ಲಿಗೆ ಹೋದಾಗ ಅನ್ನೋದೊಂದು ಆ್ಯಕ್ಷನ್ ಇದೆ,
ಅಲ್ಲಿ ಅಂಗಡಿಯನ್ನು ಮುಚ್ಚಿದ್ರು ಅನ್ನೋದು ಒಂದು ಆಕ್ಷನ್ ಇದೆ. ಸೊ ಇನ್ ದಿಸ್ ಟೂ ಆಕ್ಷನ್ಸ್ ಬೋತ್ ಆಫ್ ದೆಮ್ ಹ್ಯಾಪೆಂಡ್ ಇನ್ ದ ಪಾಸ್ಟ್ ಟೆನ್ಸ್ ಓನ್ಲಿ. ನಡೆದೋಗಿರೋಂಥ ವಿಷಯದ ಬಗ್ಗೆ ನಾನು ಮಾತಾಡಿದ್ದೀನಿ. ಅಲ್ಲಿಗೆ ಹೋದಾಗ ಅವ್ರ ಅಂಗಡಿಯನ್ನು ಮುಚ್ಚಿದ್ರಂತ. ಸೊ ಇಲ್ಲಿ ನಾನು ಅಲ್ಲಿಗೆ ಹೋದಾಗ ಅನ್ನೋದು ಸೆಕೆಂಡಾಗಿ ನಡೆದಿರೋಂಥ ಆಕ್ಷನ್, ಅವ್ರ ಅಂಗಡಿಯನ್ನು ಮುಚ್ಚಿದ್ರು ಅನ್ನೋದು ಫಸ್ಟ್ ನಡೆದಿರೋಂಥ ಆಕ್ಷನ್. ನೀವು ಹೋಗಿ ಮುಂಚೆ ಅಂಗಡಿ ಮುಚ್ಚಿದ್ರಲ್ವಾ, ಸೊ ದಟ್ಸ್ ವೈ ದಟ್ ಈಸ್ ದ ಫಸ್ಟ್ ಆಕ್ಷನ್. ಸೊ ಈ ಥರ ಸೆಂಟೆನ್ಸಸ್ ಬಗ್ಗೆ ನೀವು ಮಾತಾಡುವಾಗ ಫಸ್ಟ್ ನಡೆದಿರೋಂಥ ಆಕ್ಷನ್ಗೆ ಪಾಸ್ಟ್ ಪರ್ಫೆಕ್ಟ್ ಯೂಸ್ ಮಾಡಬೇಕು, ಸೆಕೆಂಡಾಗಿ ನಡೆದಿರೋಂಥ ಆಕ್ಷನ್ಗೆ ಸಿಂಪಲ್ ಪಾಸ್ಟ್ ಯೂಸ್ ಮಾಡಬೇಕು. ಸೊ ಇದನ್ನು ಇಂಗ್ಲೀಷಲ್ಲಿ ಹೆಂಗೆ ಹೇಳ್ಬೇಕಂದ್ರೆ, ವೆನ್ ಐ ವೆಂಟ್ ದೇರ್ ದೇ ಹ್ಯಾಡ್ ಕ್ಲೋಸ್ಡ್ ದ ಶಾಪ್, ಆರ್ ದೇ ಹ್ಯಾಡ್ ಕ್ಲೋಸ್ಡ್ ದ ಶಾಪ್ ವೆನ್ ಐ ವೆಂಟ್ ದೇರ್. ನನಗೆ ಹೋದಾಗ ಅವರ ಅಂಗಡಿಯನ್ನು ಕ್ಲೋಸ್ ಮಾಡಿದರು, ದೇ ಹ್ಯಾಡ್ ಕ್ಲೋಸ್ಡ್. ಸೊ ಇಲ್ಲಿ ಹ್ಯಾಡ್ ಕ್ಲೋಸ್ಡ್ ಅನ್ನೋದು ಬಂದು ನಾನು ಹ್ಯಾಡ್ ಪ್ಲಸ್ ವಿ3 ಯೂಸ್ ಮಾಡ್ತಾ ಇದ್ದೀನಿ, ಯಾಕಂದರೆ ದಿಸ್ ಇಸ್ ದ ಫಸ್ಟ್ ಆಕ್ಷನ್. ಫಸ್ಟ್ ನಡೆದಿರೋಂಥ ಆಕ್ಷನ್ಗೆ ನಾವು ಪಾಸ್ಟ್ ಪರ್ಫೆಕ್ಟ್ ಯೂಸ್ ಮಾಡಿ ಮಾತಾಡಬೇಕಾಗುತ್ತೆ. ಸೆಕೆಂಡಾಗಿ ನಡೆದಿರೋಂಥ ಆಕ್ಷನ್ಗೆ ನಾವು ಸಿಂಪಲ್ ಪಾಸ್ಟ್ ಯೂಸ್ ಮಾಡಿ ಮಾತಾಡಿದ್ರೆ ಸಾಕಾಗುತ್ತೆ. So for this tense also I am going to make one separate video. So watch that video about past perfect. You will learn in detail about past perfect tense. So this is also important tense. Sometimes we use this when you talk about past. Past ಬಗ್ಗೆ ಮಾತಾಡುವಾಗ sometimes use ಮಾಡಿ ಮಾತಾಡ್ತೀವಿ. So you should know about this past perfect tense to speak better English. Okay, now we will move on to the next tense, future perfect tense. Okay friends, now we will learn the next tense, that is future perfect tense. ಈ future perfect tense future ಬಗ್ಗೆ ಮಾತಾಡುವಾಗ sometimes ಯೂಸ್ ಮಾಡ್ತೀವಿ. ಇಟ್ ಇಸ್ ನಾಟ್ ಫ್ರೀಕ್ವೆಂಟ್ ಟೆನ್ಸ್, ರೇರ್ ಆಗಿ ಯೂಸ್ ಮಾಡೋಂಥ ಟೆನ್ಸು. ಸೊ ಫ್ಯೂಚರ್ ಪರ್ಫೆಕ್ಟಲ್ಲಿ ಸ್ಟ್ರಕ್ಚರ್ ನೋಡಿದ್ರೆ ವಿಲ್ ಹ್ಯಾವ್ ಪ್ಲಸ್ ವಿ3 ಆರ್ ಶೆಲ್ ಹ್ಯಾವ್ ಪ್ಲಸ್ ವಿ3. ಸೊ ವಿಲ್ಲು ಶೆಲ್ ಫ್ಯೂಚರ್ ಟೆನ್ಸಲ್ಲಿ ಯೂಸ್ ಮಾಡೋಂಥ ಪದಗಳು. ಸೊ ಆ್ಯಕ್ಚುಲಿ ನಾವು ಫ್ಯೂಚರ್ ಬಗ್ಗೆ ಮಾತಾಡುವಾಗ ಮೋಸ್ಟ್ ಆಫ್ ದ ಟೈಮ್ ವಿಲ್ ಯೂಸ್ ಮಾಡಿ ಮಾತಾಡ್ತೀವಿ, ಸಮ್ಟೈಮ್ಸ್ ಶೆಲ್ ಯೂಸ್ ಮಾಡ್ತೀವಿ. ಶೆಲ್ ಯೂಸ್ ಮಾಡಬೇಕಂದ್ರೆ ನಿಮ್ಮ ಸಬ್ಜೆಕ್ಟ್ ಬಂದು ಫಸ್ಟ್ ಪರ್ಸನ್ ಆಗಿರಬೇಕು. ಐ ಆ್ಯಂಡ್ ವಿ, ಐ ಶೆಲ್ ಆರ್ ಐ ವಿಲ್, ವಿ ಶೆಲ್ ಆರ್ ವಿ ವಿಲ್. ಐ ಆ್ಯಂಡ್ ವಿ ಜೊತೆ ಶೆಲ್ ಆದರೂ ಯೂಸ್ ಮಾಡ್ಕೋಬೋದು, ವಿಲ್ ಆದರೂ ಯೂಸ್ ಮಾಡಿ ಮಾತಾಡ್ಬೋದು. ಬಟ್ ರಿಮೈನಿಂಗ್ ವರ್ಡ್ಸ್ ಜೊತೆ ಸೆಕೆಂಡ್ ಪರ್ಸನ್ ಥರ್ಡ್ ಪರ್ಸನ್ ಜೊತೆ ನಾವು ಯಾವಾಗಲೂ ವಿಲ್ ಯೂಸ್ ಮಾಡಿದ ಮಾತಾಡ್ತೀವಿ. ಸೊ ಇಫ್ ಯು ಸಿ ದಿಸ್ ಎಕ್ಸಾಂಪಲ್ಸ್ ಆ್ಯಂಡ್ ಎಸಸ್, ವಿ ವಿಲ್ ಹ್ಯಾವ್ ಫಿನಿಶ್ ದ ಪ್ರಾಜೆಕ್ಟ್ ಬೈ ನೆಕ್ಸ್ಟ್ ವೀಕ್. ಸೊ ಇಲ್ಲಿ ವಿಲ್ ಪ್ಲಸ್ ಹ್ಯಾವ್ ಪ್ಲಸ್ ವಿ3 ಇದೆ, ಅದಕ್ಕೆ ಇದು ಫ್ಯೂಚರ್ ಪರ್ಫೆಕ್ಟ್. ಆ್ಯಂಡ್ ಇಯರ್ ಶಿ ವಿಲ್ ಹ್ಯಾವ್ ಗ್ರಾಜುಯೇಟೆಡ್ ಬೈ ದಿ ಎಂಡ್ ಆಫ್ ದ ಇಯರ್. ಸೊ ಇಲ್ಲಿ ವಿಲ್ ಹ್ಯಾವ್ ಗ್ರಾಜುಯೇಟೆಡ್, ವಿಲ್ ಪ್ಲಸ್ ಹ್ಯಾವ್ ಪ್ಲಸ್ ವಿ3 ಇದೆ, ಅದಕ್ಕೆ ಇದನ್ನು ಫ್ಯೂಚರ್ ಪರ್ಫೆಕ್ಟ್ ಅಂತ ಅರ್ಥ ಮಾಡ್ಕೋಬೇಕು. ಸೊ ವೆನ್ ಯು ಸ್ಪೀಕ್ ಸೆಂಟೆನ್ಸಸ್ ಲೈಕ್ ದಿಸ್ ಯೂಸಿಂಗ್ ವಿಲ್ ಪ್ಲಸ್ ಹ್ಯಾವ್ ಪ್ಲಸ್ ವಿ3, ಶೆಲ್ ಪ್ಲಸ್ ಹ್ಯಾವ್ ಪ್ಲಸ್ ವಿ3, ದೇ ಬಿಕಮ್ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಆ್ಯಂಡ್ ಈ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಮೀನಿಂಗ್ ಏನಪ್ಪ ಅಂದರೆ, ವಿ ಕ್ಯಾನ್ ಕಾಲ್ ದಿಸ್ ಫ್ಯೂಚರ್ ಪರ್ಫೆಕ್ಟ್ ಆಸ್ ಫ್ಯೂಚರ್ ಪಾಸ್ಟ್ ಅಂತಲೂ ಕರಿಬೋದು. ಅಂದರೆ ಫ್ಯೂಚರಲ್ಲಿ ಒಂದು ಪರ್ಟಿಕ್ಯುಲರ್ ಟೈಮ್ ಒಳಗೆ ಈ ಆ್ಯಕ್ಷನ್ ಮುಗ್ದೋಗಿರುತ್ತೆ. ನಾನು ನಾಳೆ ಇಷ್ಟೊತ್ತಿಗೆ ಬೆಂಗಳೂರಿಗೆ ಹೋಗಿರ್ತೀನಿ. ಸೊ ಐ ವಿಲ್ ಹ್ಯಾವ್ ರೀಚ್ಡ್ ಬ್ಯಾಂಗ್ಳೂರ್ ಬೈ ದಿಸ್ ಟೈಮ್ ಟುಮಾರೋ. ಶಿ ವಿಲ್ ಹ್ಯಾವ್ ಕಮ್ ಇಯರ್ ಬೈ ದಿಸ್ ಟೈಮ್ ಸಂಡೇ. ಸಂಡೇ ಇಷ್ಟೊತ್ತೊಳಗೆ ಅವಳು ಇಲ್ಲಿ ಬಂದಿರ್ತಾಳೆ. ದೇ ವಿಲ್ ಹ್ಯಾವ್ ಅನೌನ್ಸ್ ದ ರಿಸಲ್ಟ್ ಬೈ ದಿಸ್ ಟೈಮ್ ನೆಕ್ಸ್ಟ್ ವೀಕ್. ಬರೋಬರ ಇಷ್ಟೊತ್ತಿಗೆ ಅವರು ರಿಸಲ್ಟ್ಸ್ ಅನೌನ್ಸ್ ಮಾಡಿರ್ತಾರೆ. ಫ್ಯೂಚರಲ್ಲಿ ಒಂದು ಪರ್ಟಿಕ್ಯುಲರ್ ಟೈಮ್ ಒಳಗೆ ಒಂದು ಆ್ಯಕ್ಷನ್ ಮುಗ್ದೋಗಿರುತ್ತೆ. ನಾನು ಮಾಡಿರ್ತೀನಿ, ನೀವು ಮಾಡಿರ್ತೀರಾ, ಅವ್ರು ಮಾಡಿರ್ತಾರೆ, ಈ ಥರ ಆಗಿರ್ತದೆ ಅಂತ ಮಾತಾಡೋದಕ್ಕೆ ವಿ ಯೂಸ್ ದಿಸ್ ಫ್ಯೂಚರ್ ಪರ್ಫೆಕ್ಟ್ ಯೂಸ್ ಮಾಡಿ ಮಾತಾಡ್ತೀವಿ. ಸೊ ಇಯರ್ ಯು ಹ್ಯಾವ್ ಟು ಎಕ್ಸಾಂಪಲ್ ಸೆಂಟೆನ್ಸ್. ವಿ ವಿಲ್ ಹ್ಯಾವ್ ಫಿನಿಶ್ ದ ಪ್ರಾಜೆಕ್ಟ್ ಬೈ ನೆಕ್ಸ್ಟ್ ವೀಕ್. ನೆಕ್ಸ್ಟ್ ವೀಕ್ ಒಳಗೆ ನಾವು ಈ ಪ್ರಾಜೆಕ್ಟ್ನ ಮುಗಿಸಿರ್ತೀವಿ, ಅಂದರೆ ಕಂಪ್ಲೀಟ್ ಆಗಿರುತ್ತದೆ. ಫ್ಯೂಚರಲ್ಲಿ ಪರ್ಟಿಕ್ಯುಲರ್ ಟೈಮ್ ಒಳಗೆ ಕಂಪ್ಲೀಟ್ ಆಗಿರುತ್ತೆ. ಶಿ ವಿಲ್ ಹ್ಯಾವ್ ಗ್ರ್ಯಾಜುಯೇಟೆಡ್ ಬೈ ದ ಎಂಡ್ ಆಫ್ ದ ಇಯರ್. ಸೊ ಬೈ ದ ಎಂಡ್ ಆಫ್ ದ ಇಯರ್, ಈ ವರ್ಷ ಕೊನೆಯ ಒಳಗೆ ಅವಳು ಗ್ರ್ಯಾಜುಯೇಟ್ ಆಗಿರ್ತಾಳೆ ಅಂತ. ಶಿ ವಿಲ್ ಹ್ಯಾವ್ ಗ್ರ್ಯಾಜುಯೇಟೆಡ್ by the end of the year. Okay, so these are the two example sentences of future perfect. So to learn about future perfect clearly, so I am going to make one more video for this future perfect separately. Watch that video, you will get better idea about future perfect tense. So this is a concept of future perfect tense. Now we will move on to the next tense. ಪ್ರೆಸೆಂಟ್ ಬಗ್ಗೆ ಮಾತಾಡುವಾಗ ಸಮ್ಟೈಮ್ಸ್ ಈ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಯೂಸ್ ಮಾಡಿ ಮಾತಾಡ್ತೀವಿ. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಯು ಮೀನ್ ಬೈ ದಿಸ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಸೊ ವಿ ಹ್ಯಾವ್ 3 ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಸ್ ಫ್ರೆಂಡ್ಸ್: ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್. ಆ್ಯಂಡ್ ಇರೋ ಈ 3 ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ನಾವು ಹೆಚ್ಚಾಗಿ ಯೂಸ್ ಮಾಡ್ತೀವಿ. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ರೇರ್ ಆಗಿ ಯೂಸ್ ಮಾಡ್ತೀವಿ. ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ವಿ ಡೋಂಟ್ ಯೂಸ್ ಅಟ್ ಆಲ್. ಸೊ ಎನಿವೇ ವಿ ಆರ್ ಗೋಯಿಂಗ್ ಟು ಲರ್ನ್ ಬೈ ಗೋಯಿಂಗ್ ಥ್ರೂ ಸಮ್ ಎಕ್ಸಾಂಪಲ್ ಸೆಂಟೆನ್ಸಸ್ ಆಲ್ ದೀಸ್ 3 ಟೆನ್ಸಸ್. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂದರೆ ಇಫ್ ಯುವರ್ ಸೆಂಟೆನ್ಸಸ್ ಕಂಟೈನ್ ಹ್ಯಾವ್ ಆರ್ ಆಸ್ ಪ್ಲಸ್ ಬೀನ್ ಪ್ಲಸ್ ಐ ಎನ್ ಜಿ. ಹೆಲ್ಪಿಂಗ್ ಹೌಸ್ ಬಂದು ಹ್ಯಾವ್ ಆರ್ ಆಸ್, ಅದ್ರ ಜೊತೆಗೆ ಬೀನ್, ಅದ್ರ ಜೊತೆಗೆ ಐ ಎನ್ ಜಿ ಒಬ್ಬಿದ್ದಾಗ ನೀವು ಅದನ್ನ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ ಅರ್ಥ ಮಾಡ್ಕೋಬೇಕು. ಆ್ಯಂಡ್ ನಾವು ಕಂಟಿನ್ಯೂಸ್ ಟೆನ್ಸಸ್ ನೋಡಿದ್ರಿ ಫ್ರೆಂಡ್ಸ್: ಪ್ರೆಸೆಂಟ್ ಕಂಟಿನ್ಯೂಸ್, ಪಾಸ್ಟ್ ಕಂಟಿನ್ಯೂಸ್, ಫ್ಯೂಚರ್ ಕಂಟಿನ್ಯೂಸ್. ವಿ ಹ್ಯಾವ್ 3 ಕಂಟಿನ್ಯೂಸ್ ಟೆನ್ಸಸ್ ಆ್ಯಂಡ್ ಇಯರ್ ವಿ ಆರ್ ಲರ್ನಿಂಗ್ ಪರ್ಫೆಕ್ಟ್ ಕಂಟಿನ್ಯೂಸ್. ಕಂಟಿನ್ಯೂಸ್ ಟೆನ್ಸಸ್ ಬೇರೆ, ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಸ್ ಬೇರೆ. ಸೊ ಕಂಟಿನ್ಯೂಸ್ ಟೆನ್ಸಲ್ಲಿ ನಮಗೆ ಓನ್ಲಿ ಟು ಬಿ ವರ್ಬ್ಸ್ ಪ್ಲಸ್ ವಿ3 ಇರುತ್ತೆ. ಸರಿ, ಕಂಟಿನ್ಯೂಸ್ ಟೆನ್ಸಲ್ಲಿ ನಮಗೆ ಟು ಬಿ ವರ್ಬ್ ಪ್ಲಸ್ ಐ ಎನ್ ಜಿ ವರ್ಬ್ ಇರುತ್ತೆ, ಅದು ಕಂಟಿನ್ಯೂಸ್ ಟೆನ್ಸಸ್. ಪ್ರೆಸೆಂಟ್ ಕಂಟಿನ್ಯೂಸ್, ಪಾಸ್ಟ್ ಕಂಟಿನ್ಯೂಸ್, ಫ್ಯೂಚರ್ ಕಂಟಿನ್ಯೂಸ್. ಪರ್ಫೆಕ್ಟ್ ಕಂಡೀಷನಲ್ಲಿ ನಮಗೆ ಹ್ಯಾವ್ ವರ್ಬ್ ಪ್ಲಸ್ ಟು ಬಿ ವರ್ಬ್ ಪ್ಲಸ್ ಐ ಎನ್ ಜಿ ವರ್ಬ್ ಬರುತ್ತೆ. ಸೊ ಇಫ್ ಯು ಸಿ ದಿಸ್ ಎಕ್ಸಾಂಪಲ್, ದೇ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ದ ಬಸ್ ಫಾರ್ ಅನ್ ಅವರ್. ಸೊ ಇಲ್ಲಿ ಹ್ಯಾವ್ ಅನ್ನೋದು ಹ್ಯಾವ್ ವರ್ಬ್ ಇದೆ, ಬೀನ್ ಅನ್ನೋದು ಬಂದು ಟು ಬಿ ವರ್ಬ್ ಆ್ಯಂಡ್ ಐ ಎನ್ ಜಿ ವರ್ಬ್ ಇದೆ. ಸೊ ಈ ಥರ ಇದ್ದರೆ ನೀವು ಅದನ್ನು ಪ್ರೆಸೆಂಟ್ ಪರ್ಫೆಕ್ಟ್ ಕಂಡೀಷನ್ ಅಂತ ಅರ್ಥ ಮಾಡ್ಕೋಬೇಕು. ಶಿ ಹ್ಯಾಸ್ ಬೀನ್ ಸ್ಟಡಿಂಗ್ ಇಂಗ್ಲೀಷ್ ಸಿನ್ಸ್ ಲಾಸ್ಟ್ ಇಯರ್. ಸೊ ದಿಸ್ ಆಲ್ಸೋ ಪ್ರೆಸೆಂಟ್ ಪರ್ಫೆಕ್ಟ್ ಕಂಡೀಷನ್. ಹ್ಯಾವ್ ಆರ್ ಆಸ್ ಪ್ಲಸ್ ಬೀನ್ ಪ್ಲಸ್ ಐ ಎನ್ ಜಿ ಇದ್ದರೆ ನೀವು ಅದನ್ನು ಪ್ರೆಸೆಂಟ್ ಪರ್ಫೆಕ್ಟ್ ಕಂಡೀಷನ್ ಅಂತ ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಈ ಪ್ರೆಸೆಂಟ್ ಪರ್ಫೆಕ್ಟ್ ಕಂಡೀಸ್ ಟೆನ್ಸ್ ಸ್ಟ್ರಕ್ಚರ್ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ, ವೆನ್ ಯು ಟಾಕ್ ಅಬೌಟ್ ಅನ್ ಆ್ಯಕ್ಷನ್ ವಿಚ್ ಸ್ಟಾರ್ಟೆಡ್ ಇನ್ ದ ಪಾಸ್ಟ್ ಆ್ಯಂಡ್ ಸ್ಟಿಲ್ ಕಂಟಿನ್ಯೂಸ್ ಇನ್ ದ ಪ್ರೆಸೆಂಟ್. ಪಾಸ್ಟಲ್ಲಿ ಒಂದು ಆ್ಯಕ್ಷನ್ ಸ್ಟಾರ್ಟ್ ಆಗಿರುತ್ತೆ, ನೀವು ಸ್ಟಾರ್ಟ್ ಮಾಡಿರ್ತೀರಾ.
ಪ್ರೆಸೆಂಟಲ್ಲಿ ಇನ್ನೂ ಅದು ಕಂಟಿನ್ಯೂ ಆಗ್ತಾ ಇದ್ರೆ, ಇನ್ನೂ ಆ್ಯಕ್ಷನ್ ನೀವು ಮಾಡ್ತಾ ಇದ್ದರೆ ನೀವು ಅದನ್ನು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಫಾರ್ಮಲ್ಲಿ ಮಾತಾಡಬೇಕು. ಇಫ್ ಯು ಟೇಕ್ ದಿಸ್ ಎಕ್ಸಾಂಪಲ್, ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ದ ಬಸ್ ಸಿನ್ಸ್ 8 o'clock. ನಾನು 8 o'clock ಬಸ್ಗೆ ಕಾಯ್ತಾ ಇದ್ದೀನಿ. ಐ ಸ್ಟಾರ್ಟೆಡ್ ದಿಸ್ ಆ್ಯಕ್ಷನ್, ಬಸ್ಗೆ ಕಾಯೋದನ್ನ 8 ಗಂಟೆಗೆ ಸ್ಟಾರ್ಟ್ ಮಾಡಿದೆ, ಇನ್ನೂ ವೆಯ್ಟ್ ಮಾಡ್ತಾ, ಇನ್ನೂ ಬಸ್ ಬಂದಿಲ್ಲ. ಸೊ ದಟ್ಸ್ ವೈ ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ದ ಬಸ್ ಸಿನ್ಸ್ 8 o'clock. 8 o'clock ಬಸ್ ಕಾಯ್ತಾ ಇದ್ದೀನಿ. ಸೊ ಇಫ್ ಯು ಟಾಕ್ ಅಬೌಟ್ ವಾಟ್ ಆರ್ ಯು ಡೂಯಿಂಗ್ ರೈಟ್ ನೌ, ಅಟ್ ಪ್ರೆಸೆಂಟ್ ನೀವು ಏನು ಮಾಡ್ತಾ ಇದ್ದೀರಿ ಅಂತ ನೀವು ಮಾತಾಡಬೇಕಾದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಯೂಸ್ ಮಾಡಬೇಕು. ಇವಾಗ ನಾನು ಬಸ್ ಕಾಯ್ತಾ ಇದ್ದೀನಿ ಅಂದರೆ ಐ ಆಮ್ ವೇಟಿಂಗ್ ಫಾರ್ ದ ಬಸ್ ಅಂತ ಹೇಳಬೇಕು. ನಾನು 8 ಗಂಟೆಯಿಂದ ಬಸ್ ಕಾಯ್ತಾ ಇದ್ದೀನಿ ಅಂತ ನೀವು ಹೇಳಬೇಕಾದ್ರೆ ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ದ ಬಸ್ ಸಿನ್ಸ್ 8 o'clock ಅಂತ ಹೇಳಬೇಕು. ಸೊ ದಿಸ್ ಇಸ್ ದ ಮೀನಿಂಗ್ ಆಫ್ ದಿಸ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಒನ್ ಮೋರ್ ಎಕ್ಸಾಂಪಲ್, ದೇ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ದ ಬಸ್ ಫಾರ್ ಅನ್ ಅವರ್. ಅವರು 1 ಅವರಿಂದ ಬಸ್ಗೆ ಕಾಯ್ತಾ ಇದ್ದಾರೆ. ದಟ್ಸ್ ದ ಮೀನಿಂಗ್ ಆಫ್ ದಿಸ್ ಸೆಂಟೆನ್ಸ್. ನೆಕ್ಸ್ಟ್ ವಿ ಹ್ಯಾವ್ he has been studying English since last year. ಸೊ ಲಾಸ್ಟ್ ಇಯರಿಂದ ಅವಳು ಇಂಗ್ಲೀಷ್ ಕಲ್ತ್ಕೊಳ್ತಾ ಇದ್ದಾಳೆ ಅಂತ. ಸೊ ಶಿ ಸ್ಟಾರ್ಟೆಡ್ ಲರ್ನಿಂಗ್ ಇಂಗ್ಲೀಷ್ ಲಾಸ್ಟ್ ಇಯರ್, ಸ್ಟಿಲ್ ಶಿ ಈಸ್ ಲರ್ನಿಂಗ್. ಸೊ ಅದರಿಂದ ಇದನ್ನ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಯೂಸ್ ಮಾಡಿ ಮಾತಾಡಬೇಕಾಗುತ್ತೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಲರ್ನ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಸೇಮ್ ಈಗ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಯಾವ ರೀತಿಯಾಗಿ ಯೂಸ್ ಮಾಡ್ತೀವೋ ಅದೇ ರೀತಿಯಾಗಿ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಬಟ್ ಇದು ಪಾಸ್ಟ್ನ ತಿಳಿಸುತ್ತೆ. ಸೊ ಸ್ಟ್ರಕ್ಚರ್ ಆಲ್ಸೋ ಸೇಮ್, ಬಟ್ ದ ಹೆಲ್ಪಿಂಗ್ ಆಫ್ ಇಸ್ ಡಿಫ್ರೆಂಟ್. ಅಲ್ಲಿ ಹ್ಯಾವ್ ಆ್ಯಸ್ ಯೂಸ್ ಮಾಡ್ತೀವಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸಲ್ಲಿ, ಇಲ್ಲಿ ಹ್ಯಾಡ್ ಪ್ಲಸ್ ಬೀನ್ ಪ್ಲಸ್ ING ಎಲ್ಲ ಸಬ್ಜೆಕ್ಟ್ಗೂ ನಾವು ಹ್ಯಾಡ್ ಯೂಸ್ ಮಾಡಿದಾಗ ಮಾತಾಡಬೇಕಾಗುತ್ತೆ. So if you see this example sentences, they had been living in London for 5 years before moving to Paris. This is past perfect continuous, had plus been plus ING there. He had been working on the project all day before it got cancelled. So here had been plus ING there. So ಅದಕ್ಕೆ ಇದನ್ನು past perfect continuous ಅಂತ ಅರ್ಥ ಮಾಡ್ಕೋಬೇಕು. And ಈ past perfect continuous tense meaning ಏನಪ್ಪ ಅಂದರೆ, when you talk about an action which started in the past and continued sometime in the past and ended in the past itself. ಪಾಸ್ಟಲ್ಲಿ ಒಂದು ಆ್ಯಕ್ಷನ್ ಪಾಸ್ಟಲ್ಲಿ ಕಂಟಿನ್ಯೂ ಆಗಿರುತ್ತೆ ಸಮ್ ಟೈಮ್ ಆ್ಯಂಡ್ ಪಾಸ್ಟಲ್ಲಿ ಎಂಡ್ ಆಗಿರುತ್ತೆ, ಅದನ್ನ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಫಾರ್ಮಲ್ಲಿ ನಾವು ಮಾತಾಡಬೇಕಾಗುತ್ತೆ. ಸೊ ಪಾಸ್ಟ್ ಕಂಟಿನ್ಯೂಸ್ಗೂ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ಗೆ ಏನಪ್ಪ ಡಿಫ್ರೆನ್ಸ್ ಅಂದರೆ, ಪಾಸ್ಟಲ್ಲಿ ಸ್ವಲ್ಪ ಹೊತ್ತಾಗಿ ಆ್ಯಕ್ಷನ್ ಕಂಟಿನ್ಯೂ ಆಗಿದ್ರೆ ಅದು ಪಾಸ್ಟ್ ಕಂಟಿನ್ಯೂಸ್ ಅಷ್ಟೇ. ಪರ್ಟಿಕ್ಯುಲರ್ ಟೈಮ್ಗೆ ಸ್ಟಾರ್ಟ್ ಆಗಿ ಪಾಸ್ಟಲ್ಲಿ ಕಂಟಿನ್ಯೂ ಆಗಿ ಪಾಸ್ಟಲ್ಲಿ ಎಂಡ್ ಆಗಿದ್ರೆ ಅದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ದೇ ಹ್ಯಾಡ್ ಬಿನ್ ಲಿವಿಂಗ್ ಇನ್ ಲಂಡನ್ ಫಾರ್ 5 years ಬಿಫೋರ್ ಮೂವಿಂಗ್ ಟು ಪ್ಯಾರಿಸ್ ಅಂದರೆ ಅವರು ಪ್ಯಾರಿಸ್ಗೆ ಹೋಗೋಕ್ಕೆ ಮುಂಚೆ ಲಂಡನಲ್ಲಿ ಬಂದು 5 years ವಾಸವಾಗಿದ್ದರು ಅಂತ. ಪ್ಯಾರಿಸ್ಗೆ ಹೋಗೋಕ್ಕೆ ಮುಂಚೆ ಲಂಡನಲ್ಲಿ 5 years ಆಗಿ ವಾಸವಾಗಿದ್ದರು. ಸೊ ಇಲ್ಲಿ ಇಯರ್ ಯು ಹ್ಯಾವ್ ಸ್ಪೆಸಿಫಿಕ್ ಟೈಮ್ ಇದೆ, ಫಾರ್ 5 years ಬಿಫೋರ್ ಮೂವಿಂಗ್ ಟು ಪ್ಯಾರಿಸ್, ಅದನ್ನ ಪರ್ಫೆಕ್ಟ್ ಕಂಟಿನ್ಯೂಸ್ ಯೂಸ್ ಮಾಡಬೇಕು. ಇಲ್ಲಿ ನೋಡಿದ್ರೆ ದೇ ವರ್ ಪ್ಲೇಯಿಂಗ್ ಫುಟ್ಬಾಲ್ ವೆನ್ ಇಟ್ ಸ್ಟಾರ್ಟೆಡ್ ರೈನಿಂಗ್, ಮಳೆ ಬರೋಕ್ಕೆ ಸ್ಟಾರ್ಟ್ ಆದಾಗ ಅವರು ಫುಟ್ಬಾಲ್ ಆಡ್ತಾ ಇದ್ರು. ಓಕೆ, ಸೊ ಇಯರ್ ಯು ಹ್ಯಾವ್ ಆ್ಯಕ್ಷನ್ ವಾಟ್ ದೇ ವರ್ ಡೂಯಿಂಗ್, ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಏನು ಮಾಡ್ತಾ ಇದ್ರು ಸ್ವಲ್ಪ ಹೊತ್ತಾಗಿ, ಬಟ್ ಇಲ್ಲಿ ಪರ್ಟಿಕ್ಯುಲರ್ ಟೈಮಲ್ಲಿ ಸ್ಟಾರ್ಟ್ ಮಾಡಿ ಕಂಟಿನ್ಯೂಸ್ ಆಯಿತು ಸ್ವಲ್ಪ ಹೊತ್ತಾಗಿ. ಸೊ ದಟ್ಸ್ ವೈ ಇಟ್ ಈಸ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಓಕೆ, he had been working on the project all day before it got cancelled. ಅದು ಕ್ಯಾನ್ಸಲ್ ಆಗೋಕ್ಕೆ ಮುಂಚೆ ಅವನು ಓಲ್ ಡೇ ಬಂದು ಆ ಪ್ರಾಜೆಕ್ಟ್ ಬಗ್ಗೆ ಕೆಲಸ ಮಾಡ್ತಾ ಇದ್ದೆ ಅಂತ. ಸೊ ದಿಸ್ ಆಲ್ಸೋ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಎಕ್ಸಾಂಪಲ್ ಸೆಂಟೆನ್ಸ್. ಫೈನ್, ಸೊ ದಿಸ್ ಆಲ್ ಅಬೌಟ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ನೆಕ್ಸ್ಟ್ ವಿ ಹ್ಯಾವ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಸೊ ಈ ಟೆನ್ಸ್ ಏನು ಅಷ್ಟೊಂದು ಇಂಪಾರ್ಟೆಂಟ್ ಏನಿಲ್ಲ, ಫ್ಯೂಚರ್ ಬಗ್ಗೆ ಮಾತಾಡುವಾಗ ವಿ ಕ್ಯಾನ್ ಯೂಸ್ ದಿಸ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್, ಬಟ್ ವಿ ಡೋಂಟ್ ಯೂಸ್ ಇಟ್ ಆಲ್. ಇನ್ಸ್ಟೆಡ್ ಆಫ್ ಯೂಸಿಂಗ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ವಿ ಕ್ಯಾನ್ ಯೂಸ್ ಫ್ಯೂಚರ್ ಕಂಟಿನ್ಯೂಸ್ ಯೂಸ್ ಮಾಡಿ ಮಾತಾಡ್ಬೋದು. ಓಕೆ, so that's why this is not important. We don't use at all when you speak in English or when you write in English also. So here we have the meaning of these sentences, example sentence, and what's the meaning, let us understand. They will have been waiting for the bus for 2 hours by the time it arrives. Here you have will plus have plus been plus ING, so this is future perfect continuous. He will have been working on the report for 5 days straight. Here will plus have plus been plus ING is future perfect continuous ಅಂತ ಅರ್ಥ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಸೊ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂದರೆ ಫ್ಯೂಚರಲ್ಲಿ ಒಂದು ಪರ್ಟಿಕ್ಯುಲರ್ ಟೈಮ್ಗೆ ಒಂದು ಆ್ಯಕ್ಷನ್ ಸ್ಟಾರ್ಟ್ ಆಗಿ ಅದು ಕಂಟಿನ್ಯೂ ಆಗುತ್ತಾ ಇರುತ್ತೆ. ವಿ ಡೋಂಟ್ ನೋ ವೆನ್ ಇಟ್ ವಿಲ್ ಹ್ಯಾಪನ್, ವಿ ಡೋಂಟ್ ನೋ ವೆನ್ ಇಟ್ ವಿಲ್ ಎಂಡ್. ಸೊ ಯಾವಾಗ ಎಂಡ್ ಆಗುತ್ತೆ ಗೊತ್ತಿಲ್ಲ. ಸೊ ಈ ಥರ ಸೆಂಟೆನ್ಸ್ ನಾವು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ದೇ ವಿಲ್ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ದ ಬಸ್ ಫಾರ್ 2 hours ಬೈ ದ ಟೈಮ್ ಇಟ್ ಅರೈವ್ಸ್. ಸೊ ಬಸ್ ಬರೋ ಅಷ್ಟೊತ್ತಿಗೆ ಅವರು 2 hours ಕಾಯ್ತಾ ಇರ್ತಾರೆ. ಓಕೆ, 2 hours ಕಾಯ್ತಾ ಇರ್ತಾರೆ ಬಸ್ಗೋಸ್ಕರ. ಸೊ ದಿಸ್ ಇಸ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. You will have been working on the report for 5 days straight. Okay, straight ಆಗಿ ಅವನು 5 days ಆ ರಿಪೋರ್ಟ್ ಬಗ್ಗೆ ವರ್ಕ್ ಮಾಡ್ತಾ ಇರ್ತಾನೆ. ಸೊ ದಿಸ್ ಇಸ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. Okay guys, this is all about all the 12 tenses in English. I hope you understood this 12 tenses structure. What are the meanings of these tenses? What are the verbs we use? So ಇನ್ನೂ ಈ ಟೆನ್ಸಸ್ ಬಗ್ಗೆ ನಿಮಗೆ ಕ್ಲಿಯರಾಗಿ ಗೊತ್ತಾಗಬೇಕಂದ್ರೆ I am making separate videos for each and every tense. Already I have uploaded separate videos for simple tenses, simple present, simple past, simple future. You can watch those videos to get more details about these tenses. In my next upcoming videos, I am going to upload separate videos for present continuous, past continuous, future continuous. ಅದೇ ರೀತಿಯಾಗಿ ಪರ್ಫೆಕ್ಟ್ ಟೆನ್ಸಸ್ಗೆ, ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಸ್ಗೆ ಎಲ್ಲದಕ್ಕೂ ಸಪ್ರೇಟ್ ವೀಡಿಯೋಸ್ ಮಾಡ್ತೀನಿ. ಸೊ ವಾಚ್ ದೋಸ್ ವೀಡಿಯೋಸ್.
and learn these tenses, friends. After that you will become more confident when it comes for speaking English, and you can easily learn all other grammar topics very quickly. This video. Okay friends, this is all about these 12 tenses. I hope you learned a lot of new things. So ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, and also subscribe to my channel to get more videos like this. So I'll meet you in my next video. Till then, bye bye.